ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಂ ಉದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಸೃಷ್ಟಿ ಹೇಗೆ ಆಯಿತು ಅನ್ನುವುದನ್ನು ತಿಳಿಯಲೇಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿದ. ಇದನ್ನು ತಿಳಿಯದೆ ಮೋಕ್ಷ ಇಲ್ಲ. ಮೋಕ್ಷ ಸಾಧನೆಗೋಸ್ಕರ ಪ್ರತಿಯೊಬ್ಬನೂ ಅವಶ್ಯ ತಿಳಿಯಲೇಬೇಕಾದಂಥ ಸೃಷ್ಟಿಯ ಒಂದು ರಹಸ್ಯವನ್ನು ನಾನು ಇಲ್ಲಿ ಹೇಳ್ತೇನೆ ಅಂತ ಕೃಷ್ಣ ಹೇಳಿದ. ಅದೇನು? ಮಮ ಯೋನಿರ್ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಸೃಷ್ಟಿಯ ಪ್ರಾರಂಭದಲ್ಲಿ ಏನಾಗತ್ತೆ? ಬಹಳ ಒಂದು ವಿಚಿತ್ರವಾದ ಸಂಗತಿಯನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಸೃಷ್ಟಿಯ ಆರಂಭದಲ್ಲಿ ಯಾವುದೇ ಒಂದು ವಸ್ತು ಸೃಷ್ಟಿಯಾಗಬೇಕಾಗಿದ್ದರೆ ಅದು ಜಡ ಆದರೆ ಒಂದು ಥರ, ಚೇತನ ಆದರೆ ಒಂದು ಥರ. ಜಡ ಆದರೆ ಎರಡು ಕಾರಣಗಳು ಬೇಕು. ಈಗ ಒಂದು ಮಡಕೆ, ಅದು ಜಡ. ಅದನ್ನು ಸೃಷ್ಟಿ ಮಾಡಬೇಕಾಗಿದ್ದರೆ ಮಣ್ಣು ಬೇಕು. ಔಟ್ ಆಫ್ ನಥಿಂಗ್ ಸಮಥಿಂಗ್ ಈಸ್ ಕ್ರಿಯೇಟೆಡ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಔಟ್ ಆಫ್ ಸಮಥಿಂಗ್ ವಿಲ್ ಬಿ ಕ್ರಿಯೇಟೆಡ್. ಏನೋ ಒಂದು ಇತ್ತು, ಏನೋ ಒಂದು ಆಯಿತು. ಏನೂ ಅಲ್ಲಿ ಇಲ್ಲದ್ದು ಏನೋ ಒಂದು ಆಗೋದೇ ಇಲ್ಲ. ಆದ್ದರಿಂದ ಕೆಲವು ಧರ್ಮಗ್ರಂಥಗಳಲ್ಲಿ ಹೇಳ್ತಾರೆ, ವೆಸ್ಟರ್ನ್ ಫಿಲಾಸಫಿಯಲ್ಲಿ, ಔಟ್ ಆಫ್ ಡಸ್ಟ್ ಸೋಲ್ಸ್ ಆರ್ ಕ್ರಿಯೇಟೆಡ್ ಅಂತ. ಹೊಯ್ಗೆ ಪುಡಿ ಜೀವ ಎಂದು ಆಗೋಲ್ಲ. ಜೀವ ಡಸ್ಟು ಆಗೋದಿಲ್ಲ, ಡಸ್ಟ್ ಜೀವ ಆಗೋದಿಲ್ಲ, ಜೀವವೇ ಜೀವ ಆಗೋದು. ಅದಕ್ಕೆ ಸ್ಥೂಲವಾದ ರೂಪ ಬರುವುದಷ್ಟೇ. ಹಾಗಾಗಿ ಒಂದು ಮಣ್ಣು ಬೇಕು ಅಂದರೆ ಮಟೀರಿಯಲ್ ಕಾಸ್, ರಾ ಮಟೀರಿಯಲ್ ಬೇಕು ಒಂದು ವಸ್ತು ಆಗಬೇಕಾದ್ರೆ. ಅದಕ್ಕೆ ರೂಪ ಕೊಡುವುದೇ ಸೃಷ್ಟಿ. ಅಂದರೆ ವಸ್ತು ಮಾಡೋದಲ್ಲ, ವಸ್ತುವಿಗೆ ರೂಪ ಕೊಡುವುದೇ ಸೃಷ್ಟಿ. ವಸ್ತು ಸೃಷ್ಟಿಯಲ್ಲ, ನಿಜವಾಗಿ ರೂಪ ಸೃಷ್ಟಿ. ಆದ್ದರಿಂದಲೇ ನಾಮರೂಪೇ ವ್ಯಾಕರವಾಣಿ ಅಂತ ವೇದ ಹೇಳ್ತದೆ. ಭಗವಂತ ನಾಮವನ್ನು ರೂಪವನ್ನು ಸೃಷ್ಟಿ ಮಾಡುವ ಅಂತ ಯೋಚಿಸಿದ ಅಂತ. ಆದ್ದರಿಂದ ಸೃಷ್ಟಿ ಒಂದು, ಅದಕ್ಕೆ ಆಕಾರ ಕೊಡೋದು, ಆ ಆಕಾರಕ್ಕೊಂದು ಹೆಸರು ಕೊಡೋದು, ಇದೇ ಸೃಷ್ಟಿ. ಅಂದರೆ ಒಂದು ಜೀವ ಇತ್ತು, ತಂದೆ ತಾಯಿ ಸೇರಿ ಅದಕ್ಕೊಂದು ಆಕಾರ ಬಂತು, ಅದಕ್ಕೊಂದು ನಾಮಕರಣ ಆಯಿತು. ಸೊ ನಾಮ ರೂಪ ಇಷ್ಟೇ ಸೃಷ್ಟಿ. ಅಂದರೆ ಅದಕ್ಕೊಂದು ಆಕಾರ, ಆ ಆಕಾರಕ್ಕೊಂದು ಹೆಸರು. ಇದು ಜಡಕ್ಕಾಗುವಾಗ ಆಕಾರ ಬೇಕು, ಅದು ಸೃಷ್ಟಿ. ಅದಕ್ಕೆ ಒಂದು ರಾ ಮಟೀರಿಯಲ್ ಬೇಕು. ರಾ ಮಟೀರಿಯಲಿಗೆ ಆಕಾರ ಕೊಡುವವ ಒಬ್ಬ ಬೇಕು. ಕೊಡುವವ ಕುಂಬಾರ ಒಬ್ಬ ಬೇಕು, ಪಾಟರ್. ಅದಿಲ್ಲದಿದ್ದರೆ ಆಗೋಲ್ಲ. ಹಾಗಾದರೆ ಒಂದು ಚೇತನ, ಒಂದು ಜಡ, ಎರಡು ಕಾರಣಗಳು ಬೇಕು ಒಂದು ವಸ್ತು ಸೃಷ್ಟಿಯಾಗಬೇಕಾಗಿದೆ. ಪ್ರಪಂಚದಲ್ಲಿ ಜಡದ ಸೃಷ್ಟಿ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಕ್ಷೇತ್ರಜ್ಞಾನ. ಅಲ್ಲಿ ಬೇಕಾಗಿರತಕ್ಕಂಥದ್ದು ಕ್ಷೇತ್ರ,
ಅಂದರೆ ಜಡ ಪ್ರಕೃತಿ, ಜಡ ಪ್ರಕೃತಿಯನ್ನೇ ಉಪಾದಾನವಾಗಿಟ್ಟುಕೊಂಡು ಪ್ರಾಕೃತವಾದ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದ. ಅಲ್ಲಿ ಜಡ ಪ್ರಕೃತಿ ಸಾಕು, ಚೇತನ ಪ್ರಕೃತಿ ಸಾಕ್ಷಾತ್ತಾಗಿ ಬೇಡ. ಆದರೆ ಜಡ ಪ್ರಕೃತಿ ಅಭಿಮಾನಿನಿಯಾಗಿ ಚೇತನ ಪ್ರಕೃತಿ ಇದ್ದಾಳೆ. ಕೆಲವೊಮ್ಮೆ ಚೇತನದ ಸೃಷ್ಟಿಗೆ ಕೂಡ ಒಬ್ಬ ಸೃಷ್ಟಿ ಮಾಡ್ತಕ್ಕವ ಸಾಕು. ಇವಾಗ ಜೀವದ ಸೃಷ್ಟಿ, ಅದೇ ವನಸ್ಪತಿಗಳ ಸೃಷ್ಟಿಯಲ್ಲಿ ಸಾಮಾನ್ಯವಾಗಿ ನಿನ್ನೆ ಹೇಳಿದೆ ನಾನು, ಒಂದು ಮರದ ತುಂಡು ಬಿದ್ದಿರುತ್ತೆ, ಅದಕ್ಕೆ ಮಳೆ ನೀರು ಬಿದ್ದ ಕೂಡ ಚಿಗುರಿಕೊಳ್ಳುತ್ತೆ. ಚಿಗುರಿಕೊಂಡದ್ದು ಮಳೆ ನೀರು ಬಿದ್ದದ್ರಿಂದ ಅಲ್ಲ, ಮಳೆ ನೀರು ಬಿದ್ದ ಕೂಡಲೇ ಅದಕ್ಕೊಂದು ಜೀವ ಸೇರಿಕೊಂಡಿತು, ಚಿಗುರಿತು. ಸ್ಥಾಣಮನ್ಯೇನು ಸಂಯಂತಿ ಯಥಾ ಕರ್ಮ ಯಥಾಶ್ರುತಂ. ಈ ಆರಾಮ ಸೃಷ್ಟಿ ಇದು. ಇದರಲ್ಲಿ ಎರಡು ಜೀವಗಳು ಬೇಡ, ಒಂದು ಜೀವ ಉಂಟು, ಅದು ಆ ಕೊರಡಿನೊಳಗೆ ಸೇರಿಕೊಂಡಿತ್ತು, ಅದು ಸೃಷ್ಟಿ ಮಾಡತಕ್ಕಂಥ ಭಗವಂತ ಅಲ್ಲಿ ಕಳಿಸಿದ, ಮುಗಿದೋಯ್ತು. ಇಲ್ಲಿಯೂ ಹೆಣ್ಣು ಗಂಡಿನ ಸಮಾಗಮ ಬೇಡ. ಆದರೆ ಗರ್ಭದ ಮೂಲಕ ಹುಟ್ಟತಕ್ಕಂಥ ಸೃಷ್ಟಿಗೆ ಎರಡು ಜೀವಗಳು ಬೇಕು. ಒಂದು ರಾ ಮಟೀರಿಯಲ್ ಬೇಕೇ ಬೇಕು, ಜಡದ್ರವ್ಯ. ಆಮೇಲೆ ಸೃಷ್ಟಿ ಮಾಡತಕ್ಕಂಥ ವ್ಯಕ್ತಿಗಳು ಇಬ್ಬರು ಬೇಕು, ಒಂದು ಹೆಣ್ಣು ಒಂದು ಗಂಡು. ಇಬ್ಬರು ಇದ್ದಾಗ ಮೂರನೇ ಒಂದು ಪ್ರಾಣಿ ಹುಟ್ಟುತ್ತೆ. ಆದರೆ ಒಂದು ಸೃಷ್ಟಿ ಆಗಬೇಕಾದ್ರೆ, ಒಂದು ಚೇತನ ಸೃಷ್ಟಿ ಆಗಬೇಕಾದ್ರೆ ಹಿಂದಿನಿಂದ ಎರಡು ಚೇತನ ಬೇಕು. ಅದನ್ನು ಅವನು ಹೇಳ್ತಾನೆ ಕೃಷ್ಣ ಭಗವಂತ, ಇದು ಸೃಷ್ಟಿಯ ಆರಂಭದಿಂದಲೇ ನಡ್ಕೊಂಡು ಬಂದ ಸಂಪ್ರದಾಯಪ್ಪ. ನಿಮ್ಮ ಸಂಪ್ರದಾಯವನ್ನು ಶುರು ಮಾಡಿದವನು ನಾನೇ. ಏನು ಅಂದರೆ ಹೆಣ್ಣು ಗಂಡು ದಾಂಪತ್ಯ. ಅವನು ಹೇಳ್ತಾನೆ ಮಮ ಯೋನಿಹಿ ಮಹದ್ಬ್ರಹ್ಮ ಅಂತ. ಮಹದ್ಬ್ರಹ್ಮ ಅಂತಂದರೆ ಬ್ರಹ್ಮ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬೃಹ ಜಾತಿ ಜೀವ ಕಮಲಾಸನ ಶಬ್ದ ರಾಶಿಷು. ಬ್ರಹ್ಮ ಅಂತಂದರೆ ಕ್ವಾಲಿಟಿಯನ್ನು ಹೇಳ್ತಕ್ಕಂಥ ಶಬ್ದ. ಬೃಹತ್ತಾದದ್ದು, ದೊಡ್ಡದು, ದೊಡ್ಡದು ಅನ್ನುವ ಅರ್ಥದಲ್ಲಿ ಬ್ರಹ್ಮ ಶಬ್ದವನ್ನು ಪ್ರಯೋಗಿಸ್ತಾರೆ. ಇವಾಗ ದೊಡ್ಡ ಒಂದು ದೇವಸ್ಥಾನದಲ್ಲಿ ದೊಡ್ಡ ರಥ ಇದ್ದರೆ ಅದಕ್ಕೆ ಹೆಸರು ಬ್ರಹ್ಮರಥ ಅಂತ. ಅದು ಬ್ರಹ್ಮರಥ ಅಂದರೆ ಬಿಗ್ಗೆಸ್ಟ್ ಅಂತ, ಅಲ್ಲಿ ಇರುವ ರಥಗಳಲ್ಲಿ ಬಿಗ್ಗೆಸ್ಟ್. ಬ್ರಹ್ಮ ಅಂದರೆ ಬೃಹತ್ತಾದ್ದು ಅನ್ನುವ ಕ್ವಾಲಿಟಿಯನ್ನು ಹೇಳ್ತಕ್ಕಂಥ ಶಬ್ದ. ಅದು ನಾಮ ಆಗುವುದಿಲ್ಲ, ಆಬ್ಜೆಕ್ಟಿವ್ ಆಗುತ್ತೆ ಅಲ್ಲಿ. ಇನ್ನೊಂದು ಬ್ರಹ್ಮ ಅಂತಕ್ಕಂಥದ್ದು ಜಾತಿಯನ್ನು ಹೇಳ್ತಕ್ಕಂಥ ಶಬ್ದ ಅಂತ. ಇದು ಕ್ವಾಲಿಟಿಯು ಜಾತಿಯೇ. ಜಾತಿ ಅಂತಂದರೆ ಹುಟ್ಟುಗುಣ ಅಂತ ಹೇಳ್ತೇವಲ್ಲ, ಅದನ್ನು ಹೇಳತಕ್ಕಂಥದ್ದು. ಅಥವಾ ನಾವು ವರ್ಣ ಪದ್ಧತಿ, ವರ್ಣ ಸಿಸ್ಟಮ್ ಅಂತ ಹೇಳ್ತೇವೆ. ಜ್ಞಾನದಲ್ಲಿ ಆಸಕ್ತಿ ಇದ್ದವ ಬ್ರಹ್ಮ ಅಂದರೆ ಅವನನ್ನೇ ಬ್ರಾಹ್ಮಣ ಅಂತಾರೆ. ಈಗ ಅದು ರೂಢ ಶಬ್ದ ಆಗಿಬಿಟ್ಟಿದೆ. ಮೂಲತಃ ಪ್ರಾಚೀನದಲ್ಲಿ ಬ್ರಹ್ಮ ಅಥವಾ ಬ್ರಾಹ್ಮಣ ಅನ್ನತಕ್ಕಂಥ ಶಬ್ದ ಜ್ಞಾನದ ಮಾರ್ಗದಲ್ಲಿ ತನ್ನನ್ನು ಅರ್ಪಿಸಿಕೊಂಡವ ಅಂತ. ಅವನು ಮಾತ್ರ ಬ್ರಾಹ್ಮಣ ಅಂತ ಹೇಳ್ತಿದ್ರು. ಅದನ್ನೇ ಬೃಹ ಜಾತಿ. ಯಾವನಿಗೆ ಜ್ಞಾನ ಮಾರ್ಗ ಅನ್ನೋದು ಸಹಜವಾದ ಸ್ವಭಾವ ಸಿದ್ಧವಾದ ಗುಣವೋ ಅವನು ಬ್ರಾಹ್ಮಣ. ಈಗ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರು, ಜನಿವಾರ ಇದ್ದವರೆಲ್ಲ ಬ್ರಾಹ್ಮಣರು, ಹೀಗೆಲ್ಲ ಆಗಿಬಿಟ್ಟಿದೆ. ಏನೇನೋ ಅದಕ್ಕೆ ಅಪಾರ್ಥ ಬಂದುಬಿಟ್ಟಿದೆ ಆ ಶಬ್ದಕ್ಕೆ. ಅಂದರೆ ಡಿವ್ಯಾಲ್ಯೂಯೇಷನ್, ಅಪಾರ್ಥ ಅಂತ ಹೇಳೋದು ಬೇಡ, ಅದರ ಮೌಲ್ಯ ಕುಸಿದಿದೆ. ಅದರ ನಂತರ ಬ್ರಹ್ಮ ಅಂತಂದರೆ ಜಡಕ್ಕಿಂತ ದೊಡ್ಡದಾದ ವಸ್ತು. ಆದ್ದರಿಂದ ಬ್ರಹ್ಮ ಅಂದರೆ ಜೀವ ಅಂತ ಅರ್ಥ. ಸಂಸ್ಕೃತದಲ್ಲಿ ಬ್ರಹ್ಮ ಅನ್ನೋದಕ್ಕೆ ಜೀವ ಅಂತ ಅರ್ಥ ಇದೆ. ಅದು ಯಾವ ಕಾಂಟೆಕ್ಸ್ನಲ್ಲಿ ಏನು ಅರ್ಥ ಮಾಡಬೇಕು ಅಂತ ತಿಳ್ಕೊಂಡು ಅರ್ಥ ಮಾಡಬೇಕು. ಇರದೇ ಇದ್ದರೆ ಗಂಡಾಂತರ. ಬೇರೆ ಭಾಷೆಯಲ್ಲಿ ಈ ಸಮಸ್ಯೆ ಇಲ್ಲ. ಬೇರೆ ಭಾಷೆಯಲ್ಲಿ ಸಾಮಾನ್ಯ ಒಂದು ವಸ್ತುವಿಗೆ ಒಂದೇ ಹೆಸರು ಇರುತ್ತೆ, ಬಹಳ ಅಂದರೆ ಇನ್ನೊಂದು ಎರಡೋ ಇರ್ಬೋದು. ಸಾಮಾನ್ಯವಾಗಿ ಒಂದು ವಸ್ತುವಿಗೆ ಒಂದು ಹೆಸರು. ಹಾಗಾಗಿ ಗಂಡಾಂತರ ಏನೂ ಇಲ್ಲ. ಸಂಸ್ಕೃತದಲ್ಲಿ ಬ್ರಹ್ಮ ಅಂದರೆ ಜೀವ ಅಂತ ಅರ್ಥ ಇದೆ. ಯಾಕೆಂದರೆ ಜಡಕ್ಕಿಂತ ದೊಡ್ಡ ವಸ್ತು ಅದು. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಇದೆ. ಯಾಕಂದರೆ ಜೀವರಲ್ಲೇ ದೊಡ್ಡವ. ಜಡಕ್ಕಿಂತ ದೊಡ್ಡವರಾದ್ದರಿಂದ ಎಲ್ಲ ಜೀವರಿಗೂ ಬ್ರಹ್ಮ ಅಂತ ಹೆಸರಿದೆ. ಜೀವರಲ್ಲಿ ದೊಡ್ಡವನಾದ್ದರಿಂದ ಚತುರ್ಮುಖನಿಗೆ ಬ್ರಹ್ಮ ಅಂತ ಹೆಸರಿದೆ. ಶಬ್ದಗಳಲ್ಲೇ ದೊಡ್ಡದಾದ್ದರಿಂದ ವೇದಗಳಿಗೆ ಬ್ರಹ್ಮ ಅಂತ ಹೆಸರಿದೆ. ಇದೆಲ್ಲ ಆಯ್ತಲ್ವ. ಆಮೇಲೆ ಶಾಸ್ತ್ರೀಯವಾಗಿ ಇನ್ನೊಂದು ಬ್ರಹ್ಮಾಣಿ ಜೀವಾ ಸರ್ವೇಪಿ
ಪರಬ್ರಹ್ಮಾಣಿ ಮುಕ್ತಿಗಾಹ. ಬ್ರಹ್ಮ ಅಂದರೆ ಜೀವ ಅಂತ ಆಯಿತು. ಆ ಜೀವ ತನ್ನ ಸಾಧನೆಯಿಂದ ತಾನು ಏರಬಹುದಾದ ಎತ್ತರದ ಪೂರ್ತಿ ಎತ್ತರವನ್ನು ಸೇರಿದವ ಪರಬ್ರಹ್ಮ. ನೋಡಿ, ಪರಬ್ರಹ್ಮ ಅಂದರೆ ಭಗವಂತ ಅಂತ ನಾವು ತಿಳ್ಕೊಂಡಿದ್ದೆವು. ಒಂದು ಈ ಅರ್ಥದಲ್ಲಿ ಪರಬ್ರಹ್ಮರು ಅಂದರೆ ಮುಕ್ತರು ಅಂತ ಅರ್ಥ. ಬ್ರಹ್ಮರು ಅಂದರೆ ಜೀವರು, ಪರಬ್ರಹ್ಮರು ಅಂದರೆ ಮುಕ್ತರು. ಆಮೇಲೆ ಪ್ರಕೃತಿ ಪರಮಂ ಬ್ರಹ್ಮ. ಮುಕ್ತರು ಪರಬ್ರಹ್ಮರಾದರೆ ಮುಕ್ತರಿಗೂ ನಿಯಾಮನೆ ಮಾಡತಕ್ಕಂಥ ಶಕ್ತಿಗಳು ಎರಡೇ ಇರೋದು, ಭಗವಂತ, ಲಕ್ಷ್ಮೀ ಮತ್ತು ನಾರಾಯಣ. ಮುಕ್ತರ ನಿಯಾಮಕವಾದಂಥ ಶಕ್ತಿ. ಆದ್ದರಿಂದ ಪರಬ್ರಹ್ಮ ಅಂದರೆ ಮುಕ್ತರು, ಪರಮಬ್ರಹ್ಮ ಅಂದರೆ ಲಕ್ಷ್ಮೀ ಅಂತಂದು. ಪ್ರಕೃತಿ ಪರಮಂ ಬ್ರಹ್ಮ, ನಾರಾಯಣ ಅಂತಂದು ಪರಮ ಮಹದ್ ಬ್ರಹ್ಮ. ಹಾಗಾಗಿ ಒಂದೋ ಮಹದ್ ಬ್ರಹ್ಮ ಅಂದರೆ ಲಕ್ಷ್ಮಿ, ಅಥವಾ ಪರಮ ಬ್ರಹ್ಮ ಅಂದರೆ ಲಕ್ಷ್ಮಿ. ಅದು ಎರಡೂ ಸೇರಿಸಿದರೆ ನಾರಾಯಣ, ಪರಮ ಮಹದ್ ಬ್ರಹ್ಮ. ಇದು ಒಂದು ಕೋಶದ ಪರಂಪರೆ. ಹೀಗೆ ಸಂಸ್ಕೃತದಲ್ಲಿ ಬೇರೆ ಬೇರೆ ಕಾಂಟೆಕ್ಸ್ಟ್ನಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳ್ತಾರೆ. ಒಂದು ಶಬ್ದಕ್ಕೆ ಅನೇಕ ವಿಧದ ಆಯಾಮಗಳಿವೆ ಸಂಸ್ಕೃತ ಭಾಷೆಯಲ್ಲಿ. ಹಾಗಾಗಿ ನಮಗೆ ಭಾಷೆ ಗೊತ್ತಿರುವ ಮೊದಲು ಆ ಗ್ರಂಥಕಾರನ ಆಶಯ ಗೊತ್ತಿರಬೇಕು. ಒಂದು ಗ್ರಂಥವನ್ನು ಅರ್ಥ ಮಾಡಬೇಕಾಗಿದ್ದರೆ ಮೊದಲು ನಾವು ನಮ್ಮ ಆಶಯವನ್ನು ಆ ಗ್ರಂಥದಲ್ಲಿ ಓದುವುದಲ್ಲ, ಗ್ರಂಥಕಾರನ ಆಶಯವನ್ನು ಗ್ರಂಥದಲ್ಲಿ ಓದಬೇಕು. ಅಂದರೆ ಪರಕಾಯ ಪ್ರವೇಶ, ಗ್ರಂಥಕಾರರ ಒಳಗೆ ಹೋಗಿ ಅವರ ಹೃದಯವನ್ನು ಹೆಕ್ಕಿ ತೆಗೆದು ನಾವು ಅರ್ಥ ಮಾಡಬೇಕು. ಇವಾಗ ಉಪನಿಷತ್ತುಗಳಲ್ಲಿ ಆ ಮಂತ್ರವನ್ನು ಕಂಡ ಋಷಿಗಳ ಅಂತರಂಗ ಏನು ಅಂತ ತಿಳ್ಕೊಂಡು ಹೇಳಬೇಕು. ಅರ್ಥಾತ್ ನಿಮಗೆ ಉಪನಿಷತ್ತಿನ ಅರ್ಥ ನೀವು ಹೇಳಬೇಕಾಗಿದ್ದರೆ ಒಂದೋ ನೀವು ಉಪನಿಷತ್ ಕಾಲದ ಋಷಿಗಳಾಗಿರಬೇಕು, ಇಲ್ಲ ಉಪನಿಷತ್ ಕಾಲದ ಋಷಿಗಳು ನಿಮ್ಮೊಳಗೆ ಬಂದು ಕೂತು ಹೇಳಬೇಕು. ಹಂಗೆ ಹೇಳಲಿಕ್ಕಾಗೋದಿಲ್ಲ. ಇಲ್ಲದೇ ಇದ್ದರೆ ಅದೇ ಆವತ್ತು ವ್ಯಾಖ್ಯಾನ ನೋಡಿಕೊಂಡು ಪ್ರವಚನ ಮಾಡೋ ಪಂಡಿತರ ಹಂಗಾಗುತ್ತೆ. ಅವರಿಗೂ ಉಪನಿಷತ್ತು ಅರ್ಥ ಆಗೋದಿಲ್ಲ, ಕೇಳಿ ನಿಮಗೂ ಅರ್ಥ ಆಗೋಲ್ಲ. ಒಂದೋ ನೀವು ಉಪನಿಷತ್ ಕಾಲದ ಋಷಿಗಳಲ್ಲಿ ಒಬ್ಬರಾಗಿರಬೇಕು, ಇಲ್ಲ ಆ ಋಷಿಗಳು ನಿಮ್ಮೊಳಗೆ ಕೂತು ಮಾತಾಡಬೇಕು. ಎರಡೇ ವಿಧಾನ, ಬೇರೆ ವಿಧಾನ ಇಲ್ಲ. ಅದೇ ರೀತಿ ಪುರಾಣ, ಭಗವದ್ಗೀತೆ ಇವೆಲ್ಲ ಆ ಕಾಲದ, ನಿಮಗೆ ಕೃಷ್ಣನ ಹೃದಯವನ್ನು, ವ್ಯಾಸರ ಹೃದಯವನ್ನು ಪ್ರವೇಶ ಮಾಡಿ ಓದಲಿಕ್ಕೆ ಬರೋಲ್ಲ. ಆದರೆ ಅವರ ಅನುಗ್ರಹ ಬೇಕಾಗುತ್ತೆ. ಭಗವಂತನ ಅನುಗ್ರಹ ಇಲ್ಲದೆ ನಮ್ಮ ಪಾಂಡಿತ್ಯದ ಬಲದಿಂದ ನಾವು ಅರ್ಥ ಮಾಡ್ತೇವೆ ಅಂದರೆ ಇದೇ ಗೊಂದಲ. ಒಂದು ಶಬ್ದಕ್ಕೆ 10 ಅರ್ಥಗಳು, ಯಾವುದೋ ಒಂದು ಅರ್ಥ ಆಗತ್ತೆ, ಅದು ಅದರ ಅರ್ಥ ಅಲ್ಲ. ಉಪನಿಷತ್ತುಗಳಿಗೆ 21 ಭಾಷ್ಯ, ಬ್ರಹ್ಮಸೂತ್ರಕ್ಕೆ 21 ಭಾಷ್ಯ ಬರಲಿಕ್ಕೆ ಕಾರಣ ಅದು. ನಮಗೆ ತೋಚಿದ್ದೇ ನಮ್ಮ ಅರ್ಥ, ಅವರ ಅರ್ಥ ಏನು ಅದನ್ನು ನಾವು ಯೋಚಿಸಲೇ ಇಲ್ಲ. ನಾವು ಆ ಕಾಲಕ್ಕೆ ಹೋಗಬೇಕು, ಕನಿಷ್ಠ ಆ ಕಾಲ, ಆ ಪರಿಸರದಲ್ಲಿ ಅದರ ಅರ್ಥ ಏನು ಅನ್ನೋದನ್ನು ಊಹಿಸಬೇಕು. ಇದು ಮಾಡದೇ ಇದ್ದರೆ ನಮಗೆ ವೇದ, ಉಪನಿಷತ್ತುಗಳು, ರಾಮಾಯಣ, ಗೀತೆ, ಭಾರತ, ಭಾಗವತ ಯಾವುದೂ ಅರ್ಥ ಆಗೋಲ್ಲ. ನಾವು ಅದನ್ನು ಇವತ್ತಿನ ಕಾಂಟೆಕ್ಸ್ಟ್ನಲ್ಲಿ ನಮ್ಮ ನಂಬಿಕೆಯ ಚೌಕಟ್ಟಿನಲ್ಲಿ ಅದಕ್ಕೆ ಇಂಟರ್ಪ್ರೇಟ್ ಮಾಡೋದು, ಅದು ಅಲ್ವೇ ಅಲ್ಲ. ಹಾಗಾಗಿ ಆ ಅಲ್ಲಿ ನೋಡಿ, ಮಹದ್ ಬ್ರಹ್ಮ ಅನ್ನೋ ಶಬ್ದವನ್ನು ಬಳಸ್ತಾನೆ. ಶ್ರೀತತ್ವ ಅಂತ ಹೇಳುವುದಿಲ್ಲ, ಚೇತನ ಪ್ರಕೃತಿ ಅಂತ ಹೇಳುವುದಿಲ್ಲ, ಲಕ್ಷ್ಮಿ ಅಂತ ಹೇಳುವುದಿಲ್ಲ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಮಹದ್ ಬ್ರಹ್ಮ. ಏನದು? ಮಮ ಯೋನಿ. ಯೋನಿ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪ್ರಧಾನವಾಗಿ 3 ಅರ್ಥ ಇದೆ. ಒಂದು, ಯೋನಿ ಅಂದರೆ ಹೆಂಡತಿ ಅಂತ ಅರ್ಥ. ಯೋನಿರ್ ಭಾರ್ಯ, ತಥಾ ಸ್ಥಾನಂ ಯೋನಿ ಕಾರಣ ಮುಚ್ಯತೆ ಅಂತ. ಯೋನಿ ಅಂದರೆ ಹೆಂಡತಿ ಅಂತ ಅರ್ಥ. ಅಥವಾ ಯೋನಿ ಅಂದರೆ ಉತ್ಪತ್ತಿ ಸ್ಥಾನ, ಎಲ್ಲಿ ಸೃಷ್ಟಿ ಆಗತ್ತೆ ಆ ಪ್ರದೇಶ ಅಂತ ಅರ್ಥ. 3ನೇ ಅರ್ಥ, ಯೋನಿಯಿಂದ ಜನರಲ್ ಆಗಿ ಕಾರಣ ಅಂತ. ಅಂದರೆ ಶಾಸ್ತ್ರ ಯೋನಿತ್ವಾತ್, ಭಗವಂತ ಶಾಸ್ತ್ರಗಳ ಯೋನಿ ಅಂದರೆ ಏನು? ಕಾರಣ ಅಂತ ಅರ್ಥ. ಸೊ ಯೋನಿ ಅಂದರೆ ಜನರಲ್ಲಾಗಿ ಯಾವುದೇ ಕಾರಣವನ್ನು ಯೋನಿ ಅಂತ ಹೇಳ್ತಾರೆ. ಎಲ್ಲಿ ಸೃಷ್ಟಿ ಆಗುತ್ತೋ, ಎಲ್ಲಿಂದ ಸೃಷ್ಟಿ ಆಗುತ್ತೋ ಅದನ್ನು ಯೋನಿ ಅಂತಾರೆ. ಯಾರಿಂದ ಸೃಷ್ಟಿಯಾಗುತ್ತೋ, ಯಾರ ಮೂಲಕ ಅಂದರೆ ಪತ್ನಿಯಿಂದ, ಹೆಣ್ಣಿನಿಂದ, ಆ ಹೆಣ್ಣನ್ನು ಯೋನಿ ಅಂತ ಕರೀತಾರೆ. ಯೋನಿ ಭಾರ್ಯ, ಇದು ಕೋಶ. ತಥಾ ಸ್ಥಾನಂ ಯೋನಿ ಕಾರಣ ಮುಚ್ಯತೆ. ಅದನ್ನ ಕೃಷ್ಣ ಹೇಳ್ತಾನೆ, ಮಹದ್ ಬ್ರಹ್ಮ ಮಮ ಯೋನಿ. ಮಹದ್ ಬ್ರಹ್ಮ ನನ್ನ ಹೆಂಡತಿಯಪ್ಪ.
ಈ ಯಾವುದೂ ಬಳಕೆ ಅರ್ಥ ಅಲ್ಲ ನೋಡಿ. ಯೋನಿ ಅಂತಂದು ಕೂಡ ಹೆಂಡತಿ ಅಂತ ಅರ್ಥವೂ ಪಕ್ಕ ಗೊತ್ತಾಗೋಲ್ಲ. ಮಹದ್ಬ್ರಹ್ಮ ಲಕ್ಷ್ಮಿ ಅನ್ನೋ ಅರ್ಥವೂ ಗೊತ್ತಾಗೋಲ್ಲ. ಮಮ ಯೋನಿಹಿ ಮಹದ್ಬ್ರಹ್ಮ. ಮಹದ್ಬ್ರಹ್ಮ ಚತುರ್ಮುಖ ಬ್ರಹ್ಮನಿಗೂ ದೊಡ್ಡವಳು, ಜೀವಜಾತಗಳಿಗೆಂತ ಮುಕ್ತರಿಗಿಂತಲೂ ದೊಡ್ಡವಳು. ಆದ್ದರಿಂದ ಮಹದ್ಬ್ರಹ್ಮ ಅಂದರೆ ನನ್ನ ಹೆಂಡತಿ. ಬ್ರಹ್ಮನಿಗೂ ತಾಯಿಯಾದವಳು ಲಕ್ಷ್ಮಿ, ಅವಳು ನನ್ನ ಪತ್ನಿ. ಆಯ್ತಪ್ಪ, ಅದು ಗೊತ್ತಿದೆ ನಮಗೆ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ಸರಸ್ವತಿ ಬ್ರಹ್ಮ. ನಾವು ಪುರೋಹಿತರು ಹೇಳ್ತಾ ಇರ್ತಾರೆ, ಗೊತ್ತಾಯ್ತು ನಮಗೆ. ಅದು ಏನು ಕತೆ, ನೀವು ಹೆಂಡತಿ ಆದ್ದರಿಂದ ನಮಗೇನಾಗಬೇಕಾಗಿದೆ? ಅದನ್ನೇ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಬರೀ ಪತ್ನಿ ನನ್ನ ಹೆಂಡತಿ ಲಕ್ಷ್ಮಿ ಅಂದರೆ ಹೆಂಡತಿ, ಗಂಡ ಹೆಂಡತಿ ಇವರ ಸಮಾಗಮದಿಂದ ಸೃಷ್ಟಿ. ಇದನ್ನು ಸೃಷ್ಟಿಯ ಆರಂಭದಲ್ಲಿ ನಾನೇ ಮಾಡಿ ತೋರಿಸಿದ. ನಾನು ನನ್ನ ಪತ್ನಿಯಾದಂಥ ಲಕ್ಷ್ಮಿಯಲ್ಲಿ ಸಮಸ್ತ ಜೀವರನ್ನು ಗರ್ಭಾಧಾನ ಮಾಡ್ತೇನೆ. ಆ ಗರ್ಭದ ಬಸಿರಿನಿಂದ ಜೀವರು ಹುಟ್ಟಿ ಬರ್ತಾರೆ. ಇದು ಹೊಸ ಸಂಗತಿ. ನಮಗೆಲ್ಲ ಜೀವರು ನಾಭಿಕಮಲದಿಂದ ಬ್ರಹ್ಮ ಬಂದ, ಬ್ರಹ್ಮನಿಂದ ಜೀವರು ಸೃಷ್ಟಿಯಾಯಿತು ಅಂತ. ಇದು ನೀವು ಹೊಸ ವಿಷಯ ಹೇಳ್ತೀರಿ, ಲಕ್ಷ್ಮಿಯಿಂದ ಸೃಷ್ಟಿ ಅಂತ. ಕೃಷ್ಣ ಹೇಳಿದ, ನಾವು ದಾಂಪತ್ಯದ ಫಲವಾಗಿ ನಿಮ್ಮನ್ನು ಹೆತ್ತಿದ್ದೇನೆ ನಾನು, ಇಡೀ ಜೀವಜಾತವನ್ನು. ಮಮ ಯೋನಿಹಿ ಮಹದ್ಬ್ರಹ್ಮ. ಲಕ್ಷ್ಮಿ ನನ್ನ ಪತ್ನಿ, ತಸ್ಮಿನ್ ನನ್ನ ಭಾರ್ಯೆಯಲ್ಲಿ, ಆ ಚಿತ್ ಪ್ರಕೃತಿಯಲ್ಲಿ ಗರ್ಭಂ ದಧಾಮಿ, ನಾನು ಗರ್ಭಾಧಾನ ಮಾಡ್ತೇನೆ. ಅಲ್ಲಿ ಆ ಗರ್ಭ ಬೆಳೆದು ಜೀವಜಾತಗಳು ಸೃಷ್ಟಿಯಾಗ್ತವೆ. ಇದು ಹಾಗೆ, ಇದು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರಲ್ಲ ಸ್ವಾಮಿ. ಭಗವಂತನ ನಾಭಿಯಿಂದ ಹುಟ್ಟಿದ್ದು ಅಂತ ಒಂದು ಕಡೆ ಹೇಳಿದರು. ಬ್ರಹ್ಮನ ಸೃಷ್ಟಿಯಲ್ಲೇ ಗೊಂದಲ. ಭಗವಂತನ ನಾಭಿಯಿಂದ ಒಂದು ಕಮಲ ಹುಟ್ಟಿತು, ಆ ಕಮಲದಲ್ಲಿ ಚತುರ್ಮುಖ ಇದ್ದ ಅಂತ. ಈಗ ನೀವು ಹೇಳ್ತೀರಿ ಅದು ಭಗವಂತನಿಂದ ಅಲ್ಲ ಹುಟ್ಟಿದ್ದು, ಲಕ್ಷ್ಮಿಯಿಂದ ಅಂತ. ಈ ಜೀವಜಾತ ಬಿಡಿ, ಬ್ರಹ್ಮ ಸೃಷ್ಟಿಯಾದದ್ದು ಹಾಗೆ ಭಗವಂತನ ನಾಭಿಯಿಂದ ಅಂತ ಎಲ್ಲರೂ ಹೇಳ್ತಾರಲ್ವ. ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ, ವೇದದಲ್ಲಿ ಹೇಳಿದ್ದಾರೆ. ಭಗವಂತನ ಹೊಕ್ಕುಳಲ್ಲಿ ಒಂದು ಹುಟ್ಟಿ ಬಂತು. ಆದರೆ ಬೇರೆ ಕಡೆ ನೀವು ಏನು ಹೇಳ್ತೀರಿ? ಲಕ್ಷ್ಮೀದೇವಿಯ ಬೈತಲೆಯಿಂದ ಬ್ರಹ್ಮನ ಸೃಷ್ಟಿಯಾಯಿತು ಅಂತ ಇನ್ನೊಂದು ವೇದ ಹೇಳುತ್ತೆ. ಲಕ್ಷ್ಮೀದೇವಿಯ ಬೈತಲೆಯಿಂದ ಅಂದರೆ ಚತುರ್ಮುಖನ ನಾಭಿಯಿಂದ ಹುಟ್ಟಿದ್ದೋ, ಲಕ್ಷ್ಮೀದೇವಿಯ ಬೈತಲೆಯಿಂದ ಹುಟ್ಟಿದ್ದೋ, ಎಲ್ಲಿ ಹುಟ್ಟಿದ್ದೀಗ? ಆಮೇಲೆ ಎಲ್ಲ ಜೀವರು ಲಕ್ಷ್ಮೀದೇವಿಯ ಗರ್ಭದಿಂದ ಹುಟ್ಟಿದ್ದು ಅಂತ ಈಗ ಶುರು ಮಾಡಿದ್ರಿ. ಅಹಂ ಸುವೇ ಪಿತರಮಸ್ಯ ಮೂರ್ಧನ್ ಮಮ ಯೋನಿಹಿ ಅಪ್ಸ್ವ ಅಂತಸ್ಸ ಮುದ್ರೆ. ನೋಡಿ, ಇಲ್ಲಿ ತಮಾಷೆ ಅಂದರೆ ಭಗವಂತ ಹೇಳ್ತಾನೆ ಲಕ್ಷ್ಮಿ ನನ್ನ ಯೋನಿ ಅಂತ, ಲಕ್ಷ್ಮಿ ಹೇಳ್ತಾಳೆ ಭಗವಂತ ನನ್ನ ಯೋನಿ ಅಂತ. ಇಲ್ಲಿ ಒಂದು ಕಡೆ ಯೋನಿ ಅಂದರೆ ಹೆಂಡತಿ ಅಂತ ಅರ್ಥ, ಒಂದು ಕಡೆ ಯೋನಿ ಅಂದರೆ ಕಾರಣ ಅಂತ ಅರ್ಥ. ಒಂದೇ ಶಬ್ದವನ್ನು ಆ ಮಂತ್ರಗಳಲ್ಲಿ ಹೇಗೆ ಬಂದು ಮಮ ಯೋನಿಹಿ ಅಂತ ಲಕ್ಷ್ಮಿ ಭಗವಂತನ ಕುರಿತು, ಮಮ ಯೋನಿಹಿ ಅಪ್ಸು ಅಂತಃ ಸಮುದ್ರೇ. ಅವನು ಸಮುದ್ರದೊಳಗಿದ್ದಾನೆ, ನನ್ನ ಕಾರಣ. ಅಲ್ಲಿ ಯೋನಿಹಿ ಅಂದರೆ ಯಜಮಾನ, ನನಗೂ ಕಾರಣ ಪುರುಷನಾದ ಭಗವಂತ. ಆದರೆ ನಾನೇನು ಮಾಡಿದೆ? ಅಹಂ ಸುವೇ ಪಿತರಮಸ್ಯ ಮೂರ್ಧನ್. ನಾನು ಈ ಜಗತ್ತಿನ ತಂದೆಯಾದ ಚತುರ್ಮುಖನನ್ನು, ಜಗತ್ತಿಯೆಲ್ಲ ಸೃಷ್ಟಿ ಮಾಡಿದ ಜಗತ್ತಿನ ತಂದೆಯಾದ ಚತುರ್ಮುಖನನ್ನು ನಾನು ನನ್ನ ಬೈತಲೆಯಿಂದ ಸೃಷ್ಟಿ ಮಾಡಿದೆ. ಮೂರ್ಧನಿ, ನನ್ನ ತಲೆಯ ಮೂರ್ಧನಿ ನೆತ್ತಿಯಿಂದ ಸೃಷ್ಟಿ ಮಾಡಿದೆ. ಅಲ್ಲ, ಲಕ್ಷ್ಮಿಯ ನೆತ್ತಿಯಿಂದ ಬ್ರಹ್ಮ ಹುಟ್ಟಿದ್ದು, ನಾರಾಯಣನ ಹೊಕ್ಕಳಿಂದಲೋ? ಯಾವುದಾದ್ರು ಒಂದು ಸರಿ ಆಗಬೇಕು, ಎರಡೂ ಆಗೋದು ಹೇಗೆ? ಏನೇನೋ ಹೇಳ್ತಾರಪ್ಪ ಈ ಶಾಸ್ತ್ರಕಾರರು, ಒಂದೊಂದರಲ್ಲಿ ಒಂದೊಂದು ಥರ ಹೇಳ್ತಾರೆ. ಏನು ನಂಬಬೇಕು, ಏನು ಬಿಡಬೇಕು ಗೊತ್ತಾಗೋಲ್ಲ. ಸಾಮಾನ್ಯ ಜನರ ಗೊಂದಲ ಹೇಳಿದ್ದು ನಾನು. ಶಾಸ್ತ್ರದ ಪ್ರಕ್ರಿಯೆ ಗೊತ್ತಿಲ್ಲದೆ ಇದ್ದರೆ ಬರೀ ಗೊಂದಲ. ಲಕ್ಷ್ಮಿಯ ನೆತ್ತಿಯಿಂದ ಹುಟ್ಟಿದ್ದು ಹೌದು. ಯಾಕೆ ಅಂದರೆ ಬಹಳ ವಿಚಿತ್ರ ಏನು ಗೊತ್ತುಂಟ, ಈ ಇಡೀ ವಿಶ್ವ ಸೃಷ್ಟಿಯಾಗುವ ಮುಂಚೆ ಎಲ್ಲಿತ್ತು? ಭಗವಂತನ ಉದರದೊಳಗಿತ್ತು ಅಂತೀರಿ ನೀವು. ಅದು ಇನ್ನೂ ಸೂಕ್ಷ್ಮವಾಗಿ ನೀವು ಹೇಳೋದಾದರೆ ಭಗವಂತನ ಉದರದೊಳಗೆ ಲಕ್ಷ್ಮಿ ಇದ್ದರು, ಲಕ್ಷ್ಮೀ ಉದರದೊಳಗೆ ಇತ್ತು ಇಡೀ ವಿಶ್ವ. ಅದು ಭಗವಂತನ ಉದರದೊಳಗೆ ಲಕ್ಷ್ಮೀ ಉದರದೊಳಗಿದ್ರು ಭಗವಂತನ ಉದರದೊಳಗೆ ಇರುತ್ತಾನೆ. ಲಕ್ಷ್ಮಿಯ ಉದರದ ಒಳಗಿದ್ದಂಥ ಚತುರ್ಮುಖ ಪ್ರಳಯ ಕಾಲದಲ್ಲಿ ಲಕ್ಷ್ಮಿಯ ನೆತ್ತಿಯಿಂದ ಹೊರಕ್ಕೆ ಬಂದ, ಅಲ್ಲಿ ನಾಭಿಯಿಂದ ಹೊರಕ್ಕೆ ಬಂದ, ಅಷ್ಟೇ. ಏನು ವಿರೋಧ ಏನಿಲ್ಲ.
ಲಕ್ಷ್ಮಿಯೂ ಭಗವಂತನ ಒಳಗೆ ಇದ್ಲು. ಲಕ್ಷ್ಮಿಯ ಶಿರಸ್ಸಿನಿಂದ ಚತುರ್ಮುಖ ಮೇಲಕ್ಕೆ ನೆಗೆದ, ಭಗವಂತನ ನಾಭಿಯಿಂದ ಹೊರಕ್ಕೆ ಚಿಮ್ಮಿದ. ಇದು ಸೃಷ್ಟಿ. ಅದೇ ಥರ ಚತುರ್ಮುಖ ಹುಟ್ಟುವಾಗ ಬರೀ ಚತುರ್ಮುಖ ಹುಟ್ಟಲಿಲ್ಲ, ಕಮಲದಲ್ಲಿ ಹುಟ್ಟಿದ. ಕಮಲ ಅಂದರೆ ಜಡ ಪ್ರಪಂಚ. ಈ ಜಡ ಪ್ರಪಂಚ ಏನಿದೆ ಅದು ಕಮಲ ಆಯಿತು. ಹಾಗೆ ಮಣ್ಣು ಕುಂಬಾರನ ಕೈಯಲ್ಲಿ ಮಡಕೆ ಆಯಿತು, ಹಾಗೆ ಒಂದು ಕಮಲವಾಗಿ ಕಮಲದ ಆಕಾರದಲ್ಲಿ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಅದು ಕೂಡ ಬ್ರಹ್ಮಾಂಡ ಮಾನಿನಿಯಾದಂಥ ಲಕ್ಷ್ಮಿಯ ಉದರದಿಂದಲೇ ಹೊರಗೆ ಬಂದು ಭಗವಂತನ ನಾಭಿಯಿಂದ ಹೊರಗೆ ಬಂತು. ಆಮೇಲೆ ಉಳಿದ ಜೀವರನ್ನೆಲ್ಲ ಚತುರ್ಮುಖ ಸೃಷ್ಟಿ ಮಾಡಿದ್ದು ಅಂತ ನಾವು ತಿಳ್ಕೊಂಡಿದ್ದೆವು. ಅದು ಅಲ್ಲ ಅಂತ ಹೇಳ್ತಾರೆ ಕೃಷ್ಣ. ಜೀವಜಾತವನ್ನು ಸೃಷ್ಟಿ ಮಾಡಿದವ ಚತುರ್ಮುಖ. ಯಾಕೆಂದರೆ ಮಮ ಅಹಂ ಸುವೇ ಪಿತರಂ ಅಸ್ಯ ಮೂರ್ಧನ್, ಈ ಜಗತ್ತಿನ ತಂದೆಯಾದ ಚತುರ್ಮುಖನನ್ನು ನಾನು ಹೆತ್ತೆ ಅಂತಾಳೆ ಲಕ್ಷ್ಮಿ. ಹಾಗಾದರೆ ಉಳಿದವರಿಗೆ ತಂದೆ ಯಾರು? ಭಗವಂತ ತಂದೆ ಅಲ್ಲ, ಲಕ್ಷ್ಮಿ ತಾಯಿ ಅಲ್ಲ, ಚತುರ್ಮುಖ ತಂದೆ. ಇದು ಸಹಜವಾಗಿ ನಿಮಗೆ ಕಾಣತಕ್ಕಂತಹ ಸಂಗತಿ. ಆದರೆ ಮೋಕ್ಷ ಸಾಧನೆ ಮಾಡುವವರು ಇಷ್ಟು ತಿಳ್ಕೊಂಡ್ರೆ ಸಾಲದು. ಜನರಲ್ ನಾಲೆಜು ಸಾಕಷ್ಟು. ಚತುರ್ಮುಖನಿಂದ ಜಗತ್ತು ಸೃಷ್ಟಿಯಾಯಿತು ಅಂತ ತಿಳ್ಕೊಂಡ್ರೆ ಸಾಕು. ಅದು ಜನರಲ್ ನಾಲೆಜ್. ಸ್ಪೆಷಲೈಸೇಷನ್ ಮಾಡುವವರು ಇಷ್ಟು ತಿಳ್ಕೊಂಡ್ರೆ ಸಾಲದು. ಇದು ಸ್ಥೂಲವಾದ ಜ್ಞಾನ ಆಯಿತು. ಇನ್ನೂ ಸೂಕ್ಷ್ಮಕ್ಕೆ ಹೋದಾಗ ಭಗವಂತ ಹೇಳ್ತಾನೆ, ಈ ಗರ್ಭದ ಒಳಗೆ ಇದ್ದು ಬರೋ ಚತುರ್ಮುಖ ಹುಟ್ಟಿದ ಅಲ್ವ? ಹಾಗಲ್ಲ. ಮತ್ತು ನಾನು ಈ ವಿಶ್ವದ ಜೀವಜಾತ ಅನ್ನತಕ್ಕಂಥದ್ದನ್ನು, ಲಕ್ಷ್ಮೀ ಅಂದರೆ ಕ್ಷೇತ್ರ, ಗದ್ದೆ ಇದ್ದ ಹಾಗೆ. ಆ ಗದ್ದೆಯಲ್ಲಿ ಕೃಷಿಕ ಬೀಜ ಬಿತ್ತುತ್ತಾನಲ್ಲ, ಆ ಬೀಜ ಬಿತ್ತುವ ಕೃಷಿಕ ನಾನು. ಆ ಬೀಜ ಚಿಗುರೋದ ಗದ್ದೆಯಲ್ಲಿ. ಹಾಗೆ ನಾನು ಈ ಜೀವಗಳ ಬೀಜವನ್ನು ಲಕ್ಷ್ಮಿಯಲ್ಲಿ ಬಿತ್ತಿದೆ, ಲಕ್ಷ್ಮಿ ಎಂಬ ಗದ್ದೆಯಲ್ಲಿ ಈ ಜೀವಗಳು ಚಿಗುರಿದವು ಅಂತ. ಸೃಷ್ಟಿಯ ಆರಂಭದಲ್ಲೇ, ಮೊಟ್ಟ ಮೊದಲ ಸೃಷ್ಟಿಯಲ್ಲೇ ಸ್ತ್ರೀ ಪುಂ ಸಮಾಗಮದಿಂದ ಸೃಷ್ಟಿ ಎನ್ನುವ ನಿಯಮವನ್ನು ನಾನು ಮಾಡಿ ತೋರಿಸಿದೆ. ಮುಂದೆ ಅದು ಬೆಳ್ಕೊಂಡು ಬಂತು. ಅಹಂ ಸುವೆ. ಅದರಿಂದ ಮಮ ಯೋನಿಹಿ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ನಾನು ಶ್ರೀತತ್ವದಲ್ಲಿ ಇಡೀ ಪ್ರಪಂಚದ ಬೀಜಕ್ಷೇಪ ಮಾಡ್ತೇನೆ, ಗರ್ಭಾಧಾನ ಮಾಡ್ತೇನೆ. ಆ ಬೀಜ ಮೊಳಕೆ ಒಡೆದು ಸಸಿಯಾಗಿ ಲಕ್ಷ್ಮಿಯಿಂದ ಸೃಷ್ಟಿಯಾಯಿತು. ಅದಕ್ಕೆ ಪೂರ್ತಿ ಮೊಳಕೆ ಒಡೆಯುವ ಸ್ಥಿತಿ ಅಷ್ಟೇ, ಪ್ರಾರಂಭದ ಸ್ಥಿತಿ. ಅವ್ಯಕ್ತವಾದ ಸೃಷ್ಟಿ ಅದು. ಅವ್ಯಕ್ತದಿಂದ ಆದ ಸೃಷ್ಟಿ, ಆ ಸೃಷ್ಟಿಯು ಅವ್ಯಕ್ತವೇ. ಅದರ ನಂತರ ಅದಕ್ಕೆ ಸ್ಥೂಲ ರೂಪ ಕೊಟ್ಟ ಚತುರ್ಮುಖ. ಸೃಷ್ಟಿಯಲ್ಲಿ ಸೂಕ್ಷ್ಮ ಸೃಷ್ಟಿ, ಸ್ಥೂಲ ಸೃಷ್ಟಿ ಅಂತ ಒಂದೇ ವಸ್ತುವಿಗೆ ಅನೇಕ ವಿಧದ ಸೃಷ್ಟಿಯನ್ನು ಶಾಸ್ತ್ರಕಾರ ಹೇಳ್ತಾರೆ. ದೇವತೆಗಳ ಸೃಷ್ಟಿಯೇ, ಚತುರ್ಮುಖನ ಸೃಷ್ಟಿಯೇ 4 ಬಾರಿ ಇದೆ. ಒಂದೊಂದು ಸರ್ತಿ ಹುಟ್ಟುವಾಗಲೂ ಆಗಕ್ಕಿಂತ ಸ್ವಲ್ಪ ದಪ್ಪ, ಅದಕ್ಕಿಂತ ಸ್ವಲ್ಪ ದಪ್ಪ ಆಗ್ತಾ ಬಂದ, ಸ್ಥೂಲ ಆಗ್ತಾ ಬಂದ. ಹಾಗೆ ದೇವತೆಗಳಿಗೆ ಒಂದೇ ರೂಪದಲ್ಲಿ ಅನೇಕ ಬಾರಿ ಸೃಷ್ಟಿ ಇದೆ. ಈ ಪ್ರಪಂಚವೂ ಹಾಗೆ. ಮೊದಲು ಸೂಕ್ಷ್ಮ ರೂಪದಿಂದ ಲಕ್ಷ್ಮಿಯ ಗರ್ಭದಲ್ಲಿ ಬರೇ ಬೀಜ ರೂಪದಿಂದ ಈ ಜೀವರನ್ನು ಇಟ್ಟ. ಅದಕ್ಕೆ ಒಂದು ಸೂಕ್ಷ್ಮವಾದ ಆಕಾರ ಬಂದು ಲಕ್ಷ್ಮಿಯಿಂದ ಜನನ ಆಯಿತು. ಆಮೇಲೆ ಚತುರ್ಮುಖ ಅದಕ್ಕಿಂತ ಸ್ವಲ್ಪ ಸ್ಥೂಲವಾದ ರೂಪ ಕೊಟ್ಟ. ಅದು ಸ್ಥೂಲವಾದ ಜೀವಜಾತಗಳ ಸೃಷ್ಟಿಯಾಯಿತು. ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ಬ್ರಹ್ಮಾಂಡ ಪೂರ್ಣ ಸೃಷ್ಟಿಯಾಗುವುದು ಶಿವನಿಂದ ಆಮೇಲೆ ಪೂರ್ಣ ಸ್ಥೂಲ ಸೃಷ್ಟಿ ಆಯಿತು. ಹೀಗೆ ಸೃಷ್ಟಿ ಹಂತ ಹಂತದಲ್ಲಿ ಸ್ಥೂಲವಾಗ್ತಾ ಬೆಳ್ಕೊಂಡು ಬಂದಿದೆ. ಮೊಟ್ಟ ಮೊದಲ ಅವ್ಯಕ್ತ ಸೃಷ್ಟಿ ನಾರಾಯಣ ಮತ್ತು ಲಕ್ಷ್ಮಿ ನಮ್ಮ ಇಬ್ಬರ ಸಮಾಗಮದಿಂದ. ಸಂಭವ ಸರ್ವಭೂತಾನಾಂ ತಥೋ ಭವತಿ. ಮೊಟ್ಟ ಮೊದಲು ಬೀಜಕ್ಷೇಪ ಮಾಡಿದ್ದು ನಾನು. ಅದು ಶ್ರೀತತ್ವದಲ್ಲಿ, ಚಿತ್ ಪ್ರಕೃತಿಯಲ್ಲಿ. ಅದರಿಂದ ಸರ್ವಭೂತಾನಾಂ ಸಂಭವ. ಭವ ಅಂತಂದರೆ ಹುಟ್ಟು ಅನ್ನುವ ಅರ್ಥ ಇದೆ. ಆದರೆ ಭವ ಅನ್ನೋದಕ್ಕೆ ಸಾಮಾನ್ಯವಾಗಿ 8-10 ಅರ್ಥಗಳಿವೆ ಭೂಧಾತುವಿಗೆ. ಅದರಲ್ಲಿ ಇರುವಿಕೆ ಅನ್ನೋದು ಹೆಚ್ಚು ಪ್ರಸಿದ್ಧವಾದ ಅರ್ಥ. ಅದರಿಂದ ಭೂ ಸತ್ತಾಯಾಮ್ ಅಂತಲೇ ಹೇಳ್ತಾರೆ. ಅಸ್ತಿ ಭವತಿ ಅನ್ನುವುದಕ್ಕೆ ಇರುವುದು ಅಂತ, ಹುಟ್ಟುವುದು ಅಂತ ಅನ್ನೋ ಅರ್ಥ ಇದೆ. ಆದರೆ ಅದು ಇರುವುದು ಅನ್ನುವ ಅರ್ಥದಲ್ಲಿ, ಯಾಕೆಂದರೆ ಅಸ್ಥಿ ಅನ್ನೋದಕ್ಕೆ ಇರುವುದು ಅಂತ ಅರ್ಥ. ಅದಕ್ಕೂ ಕೂಡ ಅಸಭುವಿ ಅಂತ ಧಾತುಪಾಠ ಪ್ರಸಿದ್ಧವಾದ್ದು. ಪ್ರಾಚೀನ ಧಾತುಪಾಠ ಅಸಭುವಿ ಅಲ್ಲ, ಸಭುವಿ ಅಂತ. ಅದು ಅಸಧಾತು ಅಲ್ಲ, ಸಧಾತು. ಅದರಲ್ಲೇ ಅಸ್ತಿ ಸ್ತಃ ಸಂತಿ, ಅಸ್ತಃ ಅಸಂತಿ ಅಲ್ಲ,
ಅದು ಸಕಾರದಿಂದಲೇ ಪ್ರಾರಂಭ ಆಗೋದು. ಅದು ಪ್ರಾಚೀನ ಧಾತುಪಾಠದಲ್ಲಿ ಸಭುವಿ ಅಂತ ಧಾತುಪಾಠ ಇರೋದು. ಅದನ್ನು ಆಮೇಲೆ ವ್ಯಾಕರಣದವರು ಅಸಭುವಿ ಅಂತ ಮಾಡಿದರು. ಮಾಡಲಿ, ಏನು ತಪ್ಪೇನೂ ಅಲ್ಲ. ವಿಷಯ ನಾನು ಭಾಷೆ ಬೆಳವಣಿಗೆ ಹೇಳಿದೆ ಅಷ್ಟೇ. ಏಕೆಂದರೆ ಇವೆಲ್ಲ ಇವತ್ತು ಮರೆತು ಬಿಟ್ಟಿದ್ದಾರೆ. ನಮ್ಮ ಶಾಸ್ತ್ರ ಓದುವ ಮಂದಿಗೆ ಅಜ್ಞಾನದ ಪರಂಪರೆ ಬೆಳೀತಾ ಹೋಗ್ತಾ ಇದೆ. ಏನೂ ತಿಳುವಳಿಕೆ ಇಲ್ಲದೆ ಶಾಸ್ತ್ರಜ್ಞರು ಬೆಳೀತಾ ಇದ್ದಾರೆ ನಮ್ಮ ದೇಶದಲ್ಲಿ. ಅದಕ್ಕೆ ಧಾತು ಮೂಲ ರೂಪ ಏನು ಅಂತ ಅನ್ನೋದು ಮರೆತು ಹೋಗಿದೆ. ಸ ಅನ್ನೋದು ಮೂಲ, ಸ ಇದ್ದದ್ದು ಅಸ ಆಯಿತು. ಆಮೇಲೆ ಯಾಕೆಂದರೆ ಅಸ್ಥಿ ಅನ್ನೋ ಲಕಾರ ಉಂಟಲ್ಲ, ಅದಕ್ಕೆ ಅಸ ಅಂತ ಮಾಡಿದರು. ಮತ್ತೆ ಮೊದಲು ಸಭುವಿ ಅಂತ ಧಾತುಪಾಠ ಇದ್ದದ್ದು. ಇರುವಿಕೆ ಅನ್ನೋದು ಅರ್ಥ. ಆ ಇರುವಿಕೆಗಿಂತ ಭಿನ್ನವಾಗಿ ಹುಟ್ಟುವಿಕೆ ಅನ್ನುವಂಥದ್ದು ಸಂಭವ ಅನ್ನುವ ಶಬ್ದ ಹೇಳುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಅರ್ಥ ಇದೆ. ಅಂದರೆ ಸಂಭವ ಅಂದರೆ ಈಗ ಘಟಃ ಕುಂಭಾರನಿಂದ ಮಡಕೆ ಆಯಿತು ಅನ್ನುವಾಗ ಕುಂಭಕಾರೇಣ ಘಟಃ ಸಂಭವತಿ ಅಂತ ಹೇಳೋಲ್ಲ, ಮತ್ತು ಘಟಃ ಭವತಿ. ಸಂಭವತಿ ಅಂದರೆ ಸಮಾಗಮದಿಂದ ಹುಟ್ಟುವುದು. ಹೆಣ್ಣು ಗಂಡುಗಳ ಸಮಾಗಮದಿಂದ ಆಗುವ ಭವನ ಉಂಟಲ್ಲ, ಅದು ಸಂಭವ. ಇಲ್ಲಿ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಅಂತಂದ. ಸಂಭವ ಅಂದರೆ ಸಮಾಗಮೇನ ಭವತಿ ಯತ್ ತತ್ ಸಂಭವ ಶಬ್ದೇನ ಉಚ್ಯತೆ. ಸಮಾಗಮ ಇಲ್ಲದೆ ಆಗುವಂಥದ್ದು ಬರೇ ಭವನ. ಘಟಃ ಭವತಿ ಅಷ್ಟೇ. ಪುತ್ರ ಸಂಭವತಿ, ಮಗ ಹುಟ್ಟಿದ, ಮಡಕೆ ಹುಟ್ಟುವುದಿಲ್ಲ, ಮಡಕೆ ಆಗುವುದು ಅಷ್ಟೇ. ಮಡಕೆ ಹುಟ್ಟಿತು ಅಂತ ಅಂದ. ಸಂಭವ ಅನ್ನೋದಕ್ಕೆ, ಭವ ಅನ್ನೋದಕ್ಕೆ ಆಗುವುದು ಅಂತ ಅರ್ಥ. ಮಡಕೆ ಆಗುತ್ತೆ. ಸಂಭವ ಅಂದರೆ ಹುಟ್ಟುವುದು ಅಂತ ಅರ್ಥ. ಮಡಕೆ ಹುಟ್ಟುವುದಿಲ್ಲ, ಮಗು ಹುಟ್ಟುತ್ತೆ. ಅಂದರೆ ಚೈತನ್ಯದ ಸ್ಪರ್ಶ ಇದ್ದಲ್ಲಿ ಮಾತ್ರ ಸಂಭವ ಶಬ್ದಕ್ಕೆ ಅರ್ಥಪೂರ್ಣತೆ. ಉಳಿದಲ್ಲಿ ಆ ಸಂಭವ ಶಬ್ದಕ್ಕೆ ಅರ್ಥ ಉಳಿದಲ್ಲಿ ಭವತಿ ಅಷ್ಟೇ. ಘಟಃ ಭವತಿ, ಪುತ್ರ ಪುಮಾನ್ ಸಂಭವತಿ ಜಾಯತೆ. ಸಂಭವ ಸರ್ವಭೂತಾನಾಂ ತತಃ, ಅದರಿಂದ ಅಂದರೆ ನಮ್ಮಿಬ್ಬರ ಸಮಾಗಮದಿಂದ, ಲಕ್ಷ್ಮೀನಾರಾಯಣರ ಸಮಾಗಮದಿಂದ ನಾನು ಲಕ್ಷ್ಮಿಯಲ್ಲಿ ಈ ಜಗತ್ತಿನ ಬೀಜವನ್ನು ನಿಕ್ಷೇಪ ಮಾಡಿದ್ದರಿಂದ ಲಕ್ಷ್ಮಿಯ ಮೂಲಕ ಮೊದಲು ಇಡೀ ಬ್ರಹ್ಮಾಂಡ ಜಡ ಪ್ರಪಂಚ ಚಿಮ್ಮಿತು. ಕಮಲ, ಅದರಲ್ಲಿ ಜೀವ ಬಂದ. ಚತುರ್ಮುಖ ಒಬ್ಬನೇ ಅಲ್ಲ, ಭಗವಂತ ಅವ್ಯಕ್ತ ಸೃಷ್ಟಿಯಲ್ಲಿ ಲಕ್ಷ್ಮಿಯಿಂದ ಸಮಸ್ತ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದರ ಮೇಲೆ ಇನ್ನೂ ಒಂದು ತಮಾಷೆ ಏನು ಗೊತ್ತುಂಟ? ಇದು ಬಹಳ ರೋಚಕವಾದಂಥ ಮಾತೇನು ಅಂದರೆ, ಮಮ ಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂದರೆ ಅದು ಆವತ್ತು ಸೃಷ್ಟಿಯ ಆರಂಭದ ಮಾತನ್ನು ಹೇಳುವುದಲ್ಲ. ಅವನು ಇಡೀ ಪ್ರಪಂಚದ ನಡೆಯಲ್ಲಿ ಇವತ್ತು ಒಂದು ಮಗು ಹುಟ್ಟಿತು. ಅವನು ಹೇಳ್ತಾನೆ, ಮಮ ಯೋನಿಹಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ. ನನ್ನ ಪತ್ನಿ ಹೆಣ್ಣಿನಲ್ಲಿ ಬಂದು ಸೇರಿಕೊಳ್ತಾಳೆ, ನಾನು ಗಂಡಿನಲ್ಲಿ ಬಂದು ಸೇರಿಕೊಳ್ತೇನೆ, ನಮ್ಮಿಬ್ಬರ ಸಮಾಗಮದಿಂದ ಮಗು ಹುಟ್ಟುತ್ತೆ ಅಂತ. ಸೊ ಎಲ್ಲಿ ಮಕ್ಕಳು ಹುಡ್ತಾವೋ ಅವೆಲ್ಲ ನಮ್ಮ ದಾಂಪತ್ಯದ ಫಲವೇ, ನಿಮ್ಮ ದಾಂಪತ್ಯದ ಫಲ ಅಲ್ಲ ಅಂತ ಅಂದುಬಿಡ್ತಾನೆ ಕೃಷ್ಣ. ಮಮ ಯೋನಿಹಿ, ಹೆಣ್ಣಿನಲ್ಲಿ ನಾನು ಲಕ್ಷ್ಮಿ ಬಂದು ಕೂತು ಬಿಡ್ತಾಳೆ, ಗಂಡಿನಲ್ಲಿ ನಾರಾಯಣ ಬಂದು ಕೂತು ಬಿಡ್ತಾನೆ. ಲಕ್ಷ್ಮೀನಾರಾಯಣ ಸಮಾಗಮದಿಂದ ಒಂದು ಸಂತಾನ ಹುಟ್ಟುತ್ತೆ. ಅದು ತಮಾಷೆ ಏನು ಅಂದರೆ, ಗಂಡನಾಗಿಯೂ ನಾರಾಯಣ ಕೂತಿದ್ದಾನೆ, ಹೆಂಡತಿಯಾಗಿಯೂ ನಾರಾಯಣ ಲಕ್ಷ್ಮಿ ಕೂತಿದ್ದಾಳೆ, ಅದು ನಾರಾಯಣನೂ ಕೂತಿದ್ದಾನೆ, ಆಮೇಲೆ ಮಗುವಿನಲ್ಲೂ ನಾರಾಯಣ ಕೂತಿದ್ದಾನೆ. ನಾರಾಯಣನ ಲಕ್ಷ್ಮೀನಾರಾಯಣನ ಸಮಾಗಮದಿಂದ ನಾರಾಯಣನದ್ದೇ ಒಂದು ಉದ್ಭವ, ಮತ್ತೊಂದು ಪ್ರತೀಕ ಉದ್ಭವ. ಇದು ಸೃಷ್ಟಿಯ ವೈಚಿತ್ರ್ಯ. ಇದು ನಿಜವಾದಂಥ ಅರಿವು ಅಂತ ಸೃಷ್ಟಿಯಲ್ಲಿ. ಅದರಿಂದ ಎಲ್ಲಿ ಏನೇನು ಹುಟ್ಟುತ್ತೆ, ಆ ಹುಟ್ಟಿನ ಹಿಂದೆ ನಾನು ಮತ್ತು ಚಿತ್ ಪ್ರಕೃತಿ, ಜಡ ಪ್ರಕೃತಿ. ಅದಕ್ಕೆ ಅವನು ಮಹದ್ ಬ್ರಹ್ಮ ಅಂತಂದರೆ ಪ್ರಕೃತಿ. ಇನ್ನೊಂದು ಕಡೆ ಅಕ್ಷರ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ಹಾಗೆ ಪ್ರಕೃತಿ, ಜಡ ಪ್ರಕೃತಿ ಅದು ರಾ ಮಟೀರಿಯಲ್. ಅದರ ಮೇಲೆ ತಾಯಿಯಾಗಿ ಲಕ್ಷ್ಮಿ, ತಂದೆಯಾಗಿ ನಾನು. ಅದರಿಂದ ಸಮಸ್ತ ವಿಶ್ವದ ಸರ್ವಭೂತಾನಾಂ ಸಂಭವ. ಭೂತ ಅಂದರೆ ಜೀವ ಅಂತ ಅರ್ಥ. ಭೂತ ಅಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಭೂತಗಳು ಅಂದರೆ ಬೇರೆ, ಏನೋ ಭೂತಗಳು, ದೆವ್ವಗಳು, ಭೂತ ಪ್ರೇತ ಪಿಶಾಚ ಯಜಾನ್ಯೇ ಭೂವಿಭಾರಕ, ಅದೇ ಭೂತಗಳು ನಮಗೆ ತಲೆಗೆ ಬರೋದು. ಅಪಸರ್ಪಂತು ತೇ ಭೂತಾ ಯೇ ಭೂತ ಭುವಿ ಸಂಸ್ಥಿತಾ ಯೇ ಭೂತ ಅಂತರಿಕ್ಷಸ್ಥಾ ಯೇ ಭೂತ ದಿವಿ ಸಂಸ್ಥಿತಾ. ಇದೇ ನೆನಪಾಗೋದು ಭೂತಗಳು ಅಂದರೆ. ಅದು ಅಂತರಿಕ್ಷದಲ್ಲಿ ಮತ್ತು ದಿವಿಯಲ್ಲಿರತಕ್ಕ ಭೂತಗಳನ್ನು ಮರೆತು ಬಿಟ್ಟಿದ್ದಾರೆ ಈಗ ಶ್ಲೋಕ ಹೇಳುವವರು, ಜಪ ಮಾಡುವವರು. ಒಂದೇ ಲೈನ್, ಎರಡನೇ ಲೈನ್ ಮರೆತು ಹೋಗಿದೆ, ತಪ್ಪಿ ಹೋಗಿದೆ ಅನ್ನೋದು ಗೊತ್ತಿಲ್ಲ, ಹಾಗೆ ಹೇಳ್ತಾ ಇದ್ದಾರೆ.
ಏ ಭೂತ, ಈ 3 ಲೋಕಗಳಲ್ಲಿ ತುಂಬಿರತಕ್ಕಂಥ ಅದೃಶ್ಯ ಜೀವಜಾತಗಳು ಅಲ್ಲಿ ಹೇಳಿದ್ದು. ಭೂತ ಅಂತಂದರೆ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಭೂತಿ ಅಂದರೆ ಉನ್ನತಿ, ಭೂತ ಅಂದರೆ ಉನ್ನತಿ ಉಳ್ಳದು. ಭೂತಿ ಅಸ್ಯ ಅಸ್ತೀತಿ ಭೂತಂ. ಯಾವುದು ಉನ್ನತಿಯನ್ನು ಎತ್ತರಕ್ಕೆ ಏರಬಲ್ಲುದೋ ಅದು ಭೂತ. ಯಾರು ಎತ್ತರಕ್ಕೆ ಏರಲ್ಲೋ ಅವರು ಭೂತಗಳಲ್ಲ. ಎತ್ತರಕ್ಕೇರುವುದು, ಜಡ ಎತ್ತರಕ್ಕೇರುತ್ತಾ? ಅದು ಇದ್ದಲ್ಲೇ ಇರುತ್ತೆ, ತಗ್ಗಿದ್ರೆ ಜಾರುತ್ತೆ ಹೊರತು ಮೇಲಕ್ಕೆ ಹೋಗೋಲ್ಲ. ಇಳುಕಲಿದ್ದರೆ ಕೆಳಕ್ಕೆ ಹೋದೀತು ಹೊರತು ಎತ್ತರಕ್ಕೆ ಹೋಗಬೇಕು, ನಾವು ಎತ್ತಬೇಕಷ್ಟೇ. ಎತ್ತರಕ್ಕೆ ಹೋಗುವ ಶಕ್ತಿ ಇರುವುದು ಚೇತನಕ್ಕೆ ಮಾತ್ರ. ಜ್ಞಾನದ ಮೂಲಕ ಒನ್ ಕ್ಯಾನ್ ಬಿಕಮ್ ಮೆಂಟಲಿ ಎಲಿವೇಟೆಡ್. ಆದ್ದರಿಂದ ಎತ್ತರಕ್ಕೆ ಹೋಗುವ ಭೂತಗಳು ಅಂತಂದರೆ ಜೀವಜಾತಗಳು. ಜೀವಗಳ ಸೃಷ್ಟಿಗೆ ಗಂಡು ಹೆಣ್ಣು ಎರಡು, ತಂದೆ ತಾಯಿ ಬೇಕೇ ಬೇಕು. ತತಃ ಸಂಭವ ಸರ್ವಭೂತಾನಾಂ ಭವತಿ. ಎಲ್ಲ ಸೃಷ್ಟಿ, ಜೀವಜಾತದ ಸೃಷ್ಟಿ ಹೆಣ್ಣು ಗಂಡುಗಳ ಮೂಲಕ. ಹೆಣ್ಣಿನೊಳಗೆ ಲಕ್ಷ್ಮಿ ಇದ್ದಾಳೆ, ಗಂಡಿನೊಳಗೆ ನಾನಿದ್ದೇನೆ. 2 ಕಡೆಯೂ ಇಬ್ಬರೂ ಇದ್ದಾರೆ. ಲಕ್ಷ್ಮಿ ಇಲ್ಲದ ಜಾಗ ಉಂಟಾ? ಅಂದರೆ ಹೆಂಗಸರಲ್ಲಿ ಮಾತ್ರ ಲಕ್ಷ್ಮಿ ಇರೋದಲ್ಲ, ಅವಳು ಸರ್ವವ್ಯಾಪ್ತಳು. ನಾರಾಯಣ ಗಂಡಸರ ಒಳಗೆ ಮಾತ್ರ ಇರೋದಾ? ಅಲ್ಲ, ಸ್ತ್ರೀಯರಲ್ಲೂ ಇದ್ದಾನೆ, ಸರ್ವವ್ಯಾಪ್ತ. ಇಬ್ಬರು ಸಮನ ಅಂತ ಹೆಸರು ಅವರಿಗೆ. ಲಕ್ಷ್ಮಿಗೆ ಸಮನ ಅಂತ ಅಂದರೆ ನಾರಾಯಣ ಎಲ್ಲೆಲ್ಲ ಇದ್ದಾನೆ ಅಲ್ಲೆಲ್ಲ ಲಕ್ಷ್ಮಿ ಇದ್ದಾಳೆ, ಲಕ್ಷ್ಮಿ ಎಲ್ಲೆಲ್ಲ ಇದ್ದಾಳೆ ಅಲ್ಲೆಲ್ಲ ನಾರಾಯಣ ಇದ್ದಾನೆ. ಆದರೂ ಒಂದು ದಾಂಪತ್ಯ ಜೀವನದಲ್ಲಿ ನಾರಾಯಣನ ವಿಶೇಷ ಸನ್ನಿಧಾನ ಗಂಡಿನಲ್ಲಿ, ಲಕ್ಷ್ಮಿಯ ವಿಶೇಷ ಸನ್ನಿಧಾನ ಹೆಣ್ಣಿನಲ್ಲಿ. ಸಾಮಾನ್ಯ ರೂಪದಿಂದ ಇದ್ದಾರೆ, ಒಂದು ವಿಶಿಷ್ಟವಾದಂಥ ಉದ್ದೇಶಕ್ಕೋಸ್ಕರ ರೂಪ ವಿಶೇಷದಿಂದ ಸನ್ನಿಹಿತರಾಗ್ತಾರೆ. ಆದ್ದರಿಂದ ಎಲ್ಲ ಸೃಷ್ಟಿಯ ಹಿಂದೆ ಲಕ್ಷ್ಮೀನಾರಾಯಣರು ತಂದೆ ತಾಯಿಯಾಗಿ ಇದ್ದಾರೆ. ಸಂಭವ ಸರ್ವಭೂತಾನಾಂ ತಥೋ ಭವತಿ ಭಾರತ. ಸಂಬೋಧನೆ ಗೀತೆಯಲ್ಲಿ ತುಂಬ ಕಡೆ ಕೃಷ್ಣ ಸಂಬೋಧನೆ ಮಾಡಿದ್ದಾನೆ ಅರ್ಜುನನ್ನು. ಅಲ್ಲಲ್ಲಿ ಕೆಲವು ಶ್ಲೋಕಗಳಲ್ಲಿ ವಿಶೇಷವಾಗಿ ಅದನ್ನು ರಿಪೀಟ್ ಮಾಡ್ತಾನೆ. ಯಾಕೆ? ನಾವು ಮಾತಾಡುವಾಗ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ತಾ ಇದ್ದಾಗ 2 ವಾಕ್ಯಕ್ಕೊಮ್ಮೆ ಸಂಬೋಧನೆ ಮಾಡ್ತೇವೆ. ಫಸ್ಟ್ ಬೇಕಾದರೆ ಒಂದು ಕರೆಯೋಣ, ಮಿಸ್ಟರ್ ಸೊ ಆ್ಯಂಡ್ ಸೌ, ಆಮೇಲೆ ಮತ್ತೆ ಮಾತಾಡ್ತಾ ಹೋಗೋದು. ಆಮೇಲೆ 2 ವಾಕ್ಯ ಆದಮೇಲೆ ಪುನಃ ಹೆಸರು ಕರಿತೇವ? ಇಲ್ಲ. ಆದರೆ ಗೀತೆಯಲ್ಲಿ ವ್ಯಾಸರು ಕೃಷ್ಣ ಕರೆದಿದ್ದಾನೋ ಇಲ್ಲೋ ಗೊತ್ತಿಲ್ಲ, ನಾವು ಗೀತೆಯ ಮೇಲೆ ಮಾತಾಡೋದಲ್ಲ. ಕೃಷ್ಣ ಅಲ್ಲಿ ಕರೆದಿರಿ ಬಿಡಲಿ, ವ್ಯಾಸರು ಪದೇ ಪದೇ ಅರ್ಜುನನ ಮಾತಿನಲ್ಲಿ ಕೃಷ್ಣನ ಸಂಬೋಧನೆ ಮತ್ತು ಕೃಷ್ಣನ ಮಾತಿನಲ್ಲಿ ಪದೇ ಪದೇ ಅರ್ಜುನನ ಸಂಬೋಧನೆ ಬರುತ್ತೆ. ಆ ಸಂಬೋಧನೆ ಒಂದೊಂದು ಕಡೆ ಒಂದೊಂದು ಥರ ಬರುತ್ತೆ. ಯಾರು ತಲೆ ಬಿಸಿ ಮಾಡಿಕೊಳ್ಳೋದಿಲ್ಲ. ಶ್ಲೋಕ ಬರ್ತಿ, ನಮ್ಮದು ಸುಲಭ ಉಂಟು ನಮ್ಮ ಪಂಡಿತರಿಗೆ. ಅದು ಭಾರತ ಹಾಕದೇ ಇದ್ದರೆ 3 ಅಕ್ಷರ ಕಮ್ಮಿ ಆಗುತ್ತೆ ಅನುಷ್ಠುಪ್ ಶ್ಲೋಕಕ್ಕೆ. ಶ್ಲೋಕ ಬರ್ತಿ, ಎಲ್ಲ ಪಂಡಿತರು ಶ್ಲೋಕ ಬರ್ತಿಗೆ ಅಂತ ಹೇಳುವವರು. ಶ್ಲೋಕ ಪೂರ್ಣಾರ್ಥಂ ಛಂದಃ ಪೂರ್ಣಾರ್ಥಂ ಅಂತ ಧೈರ್ಯವಾಗಿ ಬರೆದು ಬಿಡ್ತಾರೆ ವ್ಯಾಖ್ಯಾನಕಾರರು. ಆದರೆ ಶ್ಲೋಕ ಮಾಡಲಿಕ್ಕೆ ಬರುವುದಿಲ್ಲ ಅಂತ ವ್ಯಾಸರಿಗೆ ಅಂತ ಹೇಳಿದ ಹಾಗಾಗಲಿಲ್ವ? ಹಾಗೆ ಹೇಳಿದರೆ ಛಂದಃ ಪೂರ್ಣಾರ್ಥಂ ಅಂತ ಹೇಳಿದರೆ ವ್ಯಾಸರಿಗೆ ಹಾಗಾದರೆ ಆ ಶಬ್ದ ಹಾಕದೆ ಶ್ಲೋಕ ಮಾಡಲಿಕ್ಕೆ ಬರೋಲ್ಲ ಅಂತ ಆಯಿತು. ಇದು ನಾವು ವ್ಯಾಸರಿಗೆ ಕೊಡೋ ಗೌರವ. ಇದು ಗೌರವದ ಮಾತಂತೂ ಅಲ್ಲ. ಪ್ರತಿಯೊಂದು ಕಡೆ ಒಂದು ಶಬ್ದದಿಂದ ಅಲ್ಲಿ ಸಂಬೋಧನೆ ಬಂದರೆ ಅದು ಸಾಧಕನಿಗೆ ಅದರಿಂದ ಒಂದು ವಾರ್ನಿಂಗ್ ಇರಬೇಕು. ಇದನ್ನು ನಾನು ಯಾವಾಗಲೂ ಈ ಹಿಂದೆ ಕೂಡ ಹೇಳಿದ್ದೆ. ಅಲ್ಲಿ ಬರ್ತಕ್ಕ ವಿಶೇಷಣ ಅದು ಅರ್ಜುನನಿಗೆ ಮಾತ್ರ ಅಲ್ಲ, ನಮಗೆಲ್ಲರಿಗೂ. ಯಾರ್ಯಾರು ಅಧ್ಯಾತ್ಮದ ಸಾಧಕರೋ ಅವರಿಗೆ ಒತ್ತು ಕೊಡ್ತಕ್ಕ ಒಂದು ವಿಶೇಷಣ. ಅರ್ಥಾತ್ ಈ ಉಪಾಸನೆ ಮಾಡುವವನು ಭಾರತ ಅಂದರು. ನಾವು ಭಾರತರಾದರೆ ಈ ಉಪಾಸನೆ ಅರ್ಥ ಆಗತ್ತೆ. ಏನು ಭಾರತ? ನಾವು ಭಾರತ ದೇಶದಲ್ಲಿರುವುದಲ್ಲ ಭಾರತರಾಗುವುದಂದರೆ. ಭಾರತರು ಭಾರತ, ಭಾ ಅಂದರೆ ಜ್ಞಾನ. ಆ ಭಾದಲ್ಲಿ ರತನಾದವ ಭಾರತ. ಅಂದರೆ ಜ್ಞಾನ ಮಾರ್ಗದಲ್ಲಿ ಸಾಗುವವರಿಗೆ ಈ ಉಪಾಸನೆ ಅತ್ಯಂತ ಮುಖ್ಯ. ನೀವೆಲ್ಲರೂ ಭಾರತರಾಗಬೇಕು ಹೀಗೆ ತಿಳ್ಕೊಳ್ಳಿ. ಅಲ್ಲಿ ಆ ಕಾಂಟೆಕ್ಸ್ಟ್ನಲ್ಲಿ ಆ ಮಾತಿಗೆ ಒತ್ತು ಕೊಡೋದಕ್ಕೋಸ್ಕರ ಹೇಳ್ತಾರೆ. ಒಂದು ಭಾರತ, ಇನ್ನೊಂದು ಭಾ ಅಂದರೆ ಭಗವಂತ. ಭರತ ಅಂತ ಶಬ್ದ ಇದೆ, ಭಾ ಅಂದರೆ ಭಗವಂತ. ಅಬ್ರಿವಿಯೇಷನ್ ಇದು. ಇಂಗ್ಲೀಷ್ನಲ್ಲಿ ಮಾತ್ರ ಅಬ್ರಿವಿಯೇಷನ್ ಅಂತ ತಿಳ್ಕೊಂಡಿದ್ದಾರೆ ಪಾಶ್ಚಾತ್ಯರು. ಅಬ್ರಿವಿಯೇಷನನ್ನು ಸೃಷ್ಟಿ ಮಾಡಿದ್ದೇ ಸಂಸ್ಕೃತ. ಭಾ ಅಂದರೆ ಭಗವಂತ. ಭಗವಂತನಲ್ಲಿ ಅತ್ಯಂತ ಆತ್ಮೀಯತೆಯಿಂದ ರತನಾದವ ಭರತ ಅಂದರೆ ವಾಯುದೇವರು. ವಾಯುರ್ವಾವ ಭರತಃ ಐತರೇಯ.
ಭರತ ಅಂದರೆ ವಾಯುದೇವರು. ಅಂದರೆ ನೀನು ಭಾರತನಾಗು ಅಂದರೆ ವಾಯುದೇವರ ಭಕ್ತನಾಗು ಅಂದ. ನಿನಗೆ ಭಗವಂತನಲ್ಲಿ ರತಿ ಮತ್ತು ಪ್ರಾಣದೇವರಲ್ಲಿ ರತಿ ಇದ್ದು ಜ್ಞಾನ ಮಾರ್ಗದಲ್ಲಿ ಸಾಧನೆ ಮಾಡಿದರೆ ಮಾತ್ರ ನಿನಗೆ ಇದರ ಸತ್ಯ ಅರ್ಥ ಆಗತ್ತೆ. ಭರತ ಅಂದರೆ ಪ್ರಾಣದೇವರ ಅವತಾರನಾಗಿರ್ತಕ್ಕಂಥ ಭೀಮಸೇನನ ಕಥೆಯಾದ್ದರಿಂದಲೂ ಭಾರತಕ್ಕೆ ಭಾರತ ಅಂತ ಹೆಸರು, ಮಹಾಭಾರತ ಅಂತ. ಆಮೇಲೆ ಭರತ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ತುಂಬಿದ ಕೊಡ ಅಂತ. ಬಹಳ ಆಶ್ಚರ್ಯ. ಭರತ, ಈಗ ಭರತ ಅಂತ ರಾಮನ ತಮ್ಮನಿಗೆ ಹೆಸರಿತ್ತಲ್ಲ, ಅಲ್ಲಿ ಭರತ ಅಂದರೆ ಏನು ಅಂದರೆ ಭಕ್ತಿಯಿಂದ ತುಂಬಿದ ಕೊಡ ಅಂತ. ಭರಿತತ್ವಾದ ಭರತಃ, ಅದರಿಂದ ತುಂಬಿದ ಕೊಡ ಆಗು. ಇಲ್ಲಾಂದರೆ ಅರ್ಧಂಬರ್ಧ ಓದ್ಕೊಂಡು ತುಳುಕುವವರೇ ಜಾಸ್ತಿ. ಎಲ್ಲಿ ನೋಡಿದ್ರು ಅರ್ಧಂಬರ್ಧ ಓದುವುದು ಅಹಂಕಾರ. ನಾನು ಯಾರಿಗೆ ಯಾಕೆ ತಲೆ ಬಗ್ಗಿಸಬೇಕು, ನನ್ನಂಥ ಮಹಾಜ್ಞಾನಿಗಳು ಪ್ರಪಂಚದಲ್ಲಿ ಯಾರಿದ್ದಾರೆ ಅಂತ ಅಹಂಕಾರ ಮಾತ್ರ ಇರೋದು, ಒಳಗಿಂದ ಏನೂ ಇರುವುದಿಲ್ಲ, ಬೈಹುಲ್ಲು. ಆದ್ದರಿಂದ ನೀನು ಹೀಗೆ ನಾನು ಯಾರಿಗೆ ಯಾಕೆ ತಲೆ ಬಗ್ಗಿಸಬೇಕು, ನನ್ನಂಥ ಜ್ಞಾನಿಗಳು ಯಾರಿದ್ದಾರೆ ಅಂತ ಬೀಗಬೇಡ, ಭರತನಾಗು. ಅಂದರೆ ತುಂಬಿದ ಕೊಡ ಆಗು, ಅದರ ತುಳುಕಬೇಡ ಅಂತ. ಭಾರತ ಜ್ಞಾನದಿಂದ ಅಹಂಕಾರಕ್ಕೆ ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಜ್ಞಾನ ಮತ್ತು ಅಹಂಕಾರ ಸಮಾನಾಧಿಕರಣವಾಗಿರೋದು. ಅಹಂಕಾರ ಇಲ್ಲದ ಜ್ಞಾನ ಇಲ್ಲ, ಏನೂ ಉಪಯೋಗ ಇಲ್ಲ ಜ್ಞಾನ ಇದ್ದು. ಯಾಕೆಂದರೆ ಆ ಜ್ಞಾನದ ಎಲ್ಲ ಫಲವನ್ನು ಅಹಂಕಾರ ನುಂಗಿಬಿಡುತ್ತೆ. ಆದರೆ ಅಹಂಕಾರ ಇಲ್ಲದ ಜ್ಞಾನ ಅನ್ನೋದು ದುರ್ಲಭ ಆಗಿಬಿಟ್ಟಿದೆ ಇವತ್ತಂತೂ. ಎಲ್ರಿಗೂ ಒಂಥರ ಅಹಂಕಾರ. ನನ್ನ ಜ್ಞಾನದ ಮೇಲೆ ನನಗೆ ಅಹಂಕಾರ, ನನ್ನ ಮಡಿವಂತಿಕೆ ಮೇಲೆ ನನಗೆ ಅಹಂಕಾರ, ನನ್ನ ಆಚಾರದ ಮೇಲೆ ನನಗೆ ಅಹಂಕಾರ, ಎಲ್ಲ ನಾನು ಮಾಡತಕ್ಕ ಎಲ್ಲ ಮೂರ್ಖತನಗಳು ನನ್ನ ಅಹಂಕಾರವಾಗಿ ಕಾಡ್ತಾ ಇವೆ. ಈ ಅಹಂಕಾರ ಹೋಗದೆ ವಿದ್ಯೆ ಫಲಿಸೋದಿಲ್ಲ. ವಿದ್ಯಾ ದದಾತಿ ವಿನಯಂ. ನಮಗೆ ನಾವು ಓದಿದ್ದೆಲ್ಲ ಅಹಂಕಾರವಾಗೇ ಕೂತ್ಬಿಡ್ತಾವೆ. ಅದರಿಂದ ಯಾವತ್ತು ಜ್ಞಾನ ಅಹಂಕಾರ ಅಸಮಾನಾಧಿಕರಣ ಆಗುತ್ತೋ ಆವಾಗ ನಾವು ಭಾರತರಾಗ್ತೀವಿ, ಆವಾಗ ನಾವು ಭಾರತರಾಗ್ತೀವಿ. ಇದೆಲ್ಲ ಒಬ್ಬ ಸಾಧಕನಿಗೆ ಬೇಕಾದ ಅಂತರಂಗದ ನಡೆ ನುಡಿಗಳನ್ನು ಆ ವಿಶೇಷಣಗಳ ಮೂಲಕ ಹೇಳಿಬಿಡ್ತಾರೆ ವ್ಯಾಸರು. ಭಾದಲ್ಲಿ ರತನಾಗು ಅಂದರೆ ಬೆಳಕಿನ ದಾರಿಯಲ್ಲಿ ಹೋಗು. ಭಾ ಅಂದರೆ ಬೆಳಕು. ಬೆಳಕಿನ ದಾರಿ ಅಂದರೆ ಭಗವಂತನ ಕಡೆ ಹೋಗೋ ದಾರಿ, ಕತ್ತಲೆಯ ದಾರಿಯಿಂದ ತಮಸ್ಸಿಗೆ ಹೋಗೋ ದಾರಿ. ಅಂದರೆ ನೀನು ತಾಮಸನಾದರೆ ನಿನಗೆ ಎಂದೂ ಭಗವಂತನ ಜ್ಞಾನ ಬರೋಲ್ಲ. ಎಷ್ಟು ಶಾಸ್ತ್ರ ಓದಿದರೂ ಬರೋಲ್ಲ. ಶಾಸ್ತ್ರ ಓದ ಕೂಡಲೇ ಜ್ಞಾನ ಬರೋಲ್ಲ. ಒಂದು, ನಾವು ನಮ್ಮ ಅಂತತಃ ನಾವು ಸ್ವರೂಪತಃ ಸಾತ್ವಿಕರಾಗಿರಬೇಕು. ಎರಡನೇ, ಅನೇಕ ಜನ್ಮದಿಂದ ನಾನು ದಾರಿಯಲ್ಲಿ ಬರ್ತಾ ಅದನ್ನು ನೆನಪಿಸ್ಕೊಂಡೆ, ಅನೇಕ ಜನ್ಮ ಸಂಚಿತ ಪ್ರಭೂತ ಪುಣ್ಯ ಸಂಚಯಾತ್ ಅಂತ. ಎಷ್ಟೋ ಜನ್ಮಗಳಿಂದ ನಾವು ಸಂಗ್ರಹ ಮಾಡಿದ ಪುಣ್ಯ ಲೇಷದ ಅನುಗ್ರಹದಿಂದ ಎಲ್ಲೋ ಒಂದು ಜನ್ಮದಲ್ಲಿ ಆ ಅರ್ಥ ಹೊಳೆಯುತ್ತದೆ. ಅಲ್ಲಿ ತನಕ ಪಾಂಡಿತ್ಯದ ಅಹಂಕಾರ ಮಾತ್ರ, ಯಥಾರ್ಥವಾದ ಅರ್ಥವೇ ಹೊಳೆಯೋದಿಲ್ಲ. ನಿಮಗೆ ಡಿಕ್ಷನರಿ ಬಾಯ್ಪಾಠ ಮಾಡಿದರೂ ಅರ್ಥ ಆಗೋಲ್ಲ ಸಂಸ್ಕೃತ. ಅದು ಅರ್ಥ ಆಗಬೇಕು ಅಂದರೆ ಅದರ ಹಿಂದೆ ಇರತಕ್ಕಂಥ ಭಗವಂತನ ಅನುಗ್ರಹ. ಯಮೇ ವೈಷ ವೃಣುತೆ ತೇನ ಲಭ್ಯ. ಆ ಅನುಗ್ರಹ ಇಲ್ಲದ ಅಹಂಕಾರದ ಪಾಂಡಿತ್ಯಕ್ಕೆ ಎಂದೂ ಯಾವ ಶಾಸ್ತ್ರವೂ ತೆರೆಕೊಳ್ಳುವುದಿಲ್ಲ. ಇದೆಲ್ಲ ಎಚ್ಚರವನ್ನು ಭಾರತ ಅನ್ನೋ. ಬೆಳಕಿನ ದಾರಿಯಲ್ಲಿ ಹೋಗು. ಕತ್ತಲೆಯ ದಾರಿ ಅಂದರೆ ಭಗವಂತನಿಗೆ ಬೆನ್ನು ಹಾಕಿ ಹೋದರೆ ಕತ್ತಲೆ, ಭಗವಂತನಿಗೆ ಮುಖ ಮಾಡಿ ಹೋದರೆ ಬೆಳಕೆ. ಎಷ್ಟು ದೂರ ಹೋದರೋ ಅಷ್ಟು ಭಗವಂತನ ಹತ್ತಿರ. ಭಗವಂತನ ಬೆನ್ನು ಹಾಕಿ ಎಷ್ಟು ದೂರ ಹೋದರೋ ಅಷ್ಟು ಭಗವಂತನಿಂದ ದೂರ, ಅಷ್ಟು ಹೆಚ್ಚು ಕತ್ತಲು. ಇದು ಭಾರತ ಅನ್ನೋ ಶಬ್ದದ ಅರ್ಥ. ಬೆಳಕಿನ ದಾರಿಯಲ್ಲಿ ಹೋಗಯ್ಯ, ಕತ್ತಲೆಯ ದಾರಿಯಲ್ಲಿ ಹೋಗಿ ಬೆಳಕನ್ನು ಅರಸಬೇಡ. ಇಲ್ಲ, ಇನ್ನು ಸ್ವಲ್ಪ ದೂರ ಹೋದ್ಮೇಲೆ ಬೆಳಕು ಬಂದಿತ್ತು, ಮತ್ತಷ್ಟು ಕತ್ತಲೆ ಬರುತ್ತೆ. ಕತ್ತಲೆಯ ದಾರಿಯಲ್ಲಿ ಹೋಗೋರಿಗೆ ಒಂದು ಆಸೆ, ಇನ್ನು ಸ್ವಲ್ಪ ಹೋದ್ಮೇಲೆ ಬೆಳಕು ಬರೋದು, ಮತ್ತು ಸ್ವಲ್ಪ ಹೋದರೆ ಮತ್ತಷ್ಟು ಕತ್ತಲೆ ಬರೋದು. ಯಾಕೆಂದರೆ ಅವ್ರು ಬೆನ್ನು ಹಾಕಿ ಹೋಗ್ತಾ ಇದ್ದಾರೆ ಬೆಳಕಿಗೆ. ಮತ್ತಷ್ಟು ದೂರ ತೇ ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿಂ. ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ. ನನಗೆ ಬೆನ್ನು ಹಾಕಿ ಹೋಗುವವರು ಕೆಲವರು ಹೇಳೋದುಂಟು, ಹೇಗೆ ಹೋದರೂ ಒಂದೇ, ಬಿಕಾಸ್ ಭೂಮಿ ದುಂಡಗಿದೆ, ಹೀಗೆ ಹೋದರೂ ಅಲ್ಲಿಗೆ ಹೋಗೋದು, ಹೀಗೆ ಹೋದರೂ ಅಲ್ಲಿ. ದುಂಡಗಿಲ್ಲ ಭಗವಂತನ ದಾರಿ. ಮಾಂ ಅಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿಂ. ಯಾರು ನನಗೆ ಬೆನ್ನು ಹಾಕಿ ಹೋಗ್ತಾರೋ ಅವರು ಎಂದೂ ನನ್ನನ್ನು ಸೇರುವುದಿಲ್ಲ ಅಂದ ಕೃಷ್ಣ. ಬಹಳ ಸ್ಪಷ್ಟವಾಗಿ ಈ ಕೃಷ್ಣ ಡಿಕ್ಲೇರ್ ಮಾಡಿಬಿಟ್ಟಿದ್ದಾನೆ. ಮತ್ತು ಮಾಂ ಅಪ್ರಾಪ್ಯೈವ. ಆದ್ದರಿಂದ ಬೆಳಕಿನ ದಾರಿಯಲ್ಲಿ ಹೋಗು, ಕತ್ತಲೆಯ ದಾರಿ ಹಿಡಿಬೇಡ. ಅದು ಬೆಳಕಿನ ದಾರಿ ಅಂತ ಗೊತ್ತಾಗಬೇಕಾಗಿದ್ದರೆ ನಾವು ಗೂಬೆಗಳಾಗಿರಬಾರದು. ಗೂಬೆಗಳಿಗೆ ಕತ್ತಲೆಯೇ ಬೆಳಕಾಗಿ ಕಾಣುತ್ತೆ. ಅಂದರೆ ತಾಮಸರಿಗೆ ಕತ್ತಲೆ. ನಾವು ಗೂಬೆಗಳಾಗಬಾರ್ದು, ನಾವು ತಾಮಸರಾಗಬಾರ್ದು. ಮತ್ತು ಸಾತ್ವಿಕ. ಎಷ್ಟೆಷ್ಟು ತೊಂದರೆಗಳಿವೆ ನೋಡಿ.
ಸ್ವಭಾವತಃ ಸಾತ್ವಿಕನಲ್ಲದವನಿಗೆ ಎಷ್ಟು ಸಚ್ಛಾಸ್ತ್ರ ಹೇಳಿ ಬೆಳಗಿನ ಸಂಜೆ ತನಕ ಅವನ ತಲೆಗೆ ಹೋಗೋದೇ ಇಲ್ಲ. ಅದನ್ನ ಸ್ವಭಾವತಃ ನಾವು ಗೂಬೆಗಳೇ ಆಗಿದ್ದರೆ ನಮ್ಗೆ ಒಳ್ಳೆಯ ಅರ್ಥ ಹೋಗೋದೇ ಇಲ್ಲ. ಸಾತ್ವಿಕರಾಗಬೇಕು. ಸಾತ್ವಿಕರಾದ ಮೇಲೆ ಬೆಳಕಿನ ದಾರಿ ಹಿಡಿಯಬೇಕು. ಸಾತ್ವಿಕರು ಕತ್ತಲೆ ದಾರಿ ಹಿಡಿದರೆ ಮತ್ತೆ ನರಕಾದ್ಯನರ್ಥಗಳು. ಇದೆಲ್ಲಕ್ಕೆ ನಮ್ಮ ಅಧ್ಯಯನ, ನಿರಂತರ ಶ್ರಮ, ನಿರಂತರ ಸೇವೆ, ನಿರಂತರ ಗುರು ಸೇವೆ, ಅದರ ಜೊತೆಗೆ ಭಗವಂತನ ಅನುಗ್ರಹ ಬೇಕು. ಇಲ್ಲದೇ ಇದ್ದರೆ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿದರೂ ಕೆಲಸ ಆಗೋಲ್ಲ. ಅದು ಇಷ್ಟೆಲ್ಲ ಅದನ್ನ ಭಗವಂತನಲ್ಲಿರತನಾಗು, ಬೆಳಕಿನಲ್ಲಿರತನಾಗು, ಜ್ಞಾನದ ಮಾರ್ಗದಲ್ಲಿರತನಾಗು, ಭಕ್ತಿಯಿಂದ ಭರಿತನಾಗು, ತುಂಬಿದ ಕೊಡವಾಗು, ಆದರೆ ವಿನೀತನಾಗು. ಇದಿಷ್ಟು ಭಾರತ ಶಬ್ದದಿಂದ ಗೀತೆ ನಾವು ಸಾಧಕರು ಹೇಗಿರಬೇಕು ಅನ್ನೋದನ್ನು ತಿಳಿಸುವಂಥದ್ದು. ಹಾಗೆ ಆದರೆ ಸಂಭವ ಸರ್ವಭೂತಾನಾಂ, ಜಗತ್ತಿನ ಪ್ರತಿಯೊಂದು ಗಂಡು ಹೆಣ್ಣಿನ ಒಳಗೂ ಭಗವಂತ ಲಕ್ಷ್ಮೀನಾರಾಯಣರು ಕೂತು ಈ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಅಲ್ಲಿ ತನಕವೂ ಏನ್ರಿ ಸೃಷ್ಟಿ ಎಲ್ಲ ಭಗವಂತನೇ ಮಾಡೋದು ಅಂದರೆ ಏನ್ರಿ ಅಂತಾನೆ ಅರ್ಥ ಆಗೋಲ್ಲ. ಅದಕ್ಕೆ ಮುಂದೆ ಬಹಳ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ, ಸರ್ವಯೋನಿಷು ಕೌಂತೇಯ ಜಾತಯ ಸಂಭವಂತಿಯ ತಾಸಾಂ ಬ್ರಹ್ಮ ಮಹದ್ ಯೋನಿ ಅಹಂ ಬೀಜಪ್ರದಃ ಪಿತಾ. ನೋಡಿ, ಇಲ್ಲಿ 2 ಬಾರಿ ಯೋನಿ ಶಬ್ದ ಬಂದಿದೆ. ಹಿಂದೆ ಯೋನಿ ಅಂದರೆ ಹೆಂಡತಿ ಅನ್ನುವ ಅರ್ಥ ಮೊದಲನೇ ಶ್ಲೋಕದಲ್ಲಿ. ಸರ್ವಯೋನೀನಾಂ ಸಂಭವ ಅಂದರೆ ಸರ್ವಯೋನಿಷು ಕೌಂತೇಯ ಜಾತಯ ಸಂಭವಂತ, ಎಲ್ಲ ಯೋನಿಗಳಲ್ಲಿ ಎಷ್ಟು ಬಗೆಯ ಪ್ರಾಣಿಗಳು ಇದ್ದಾವೋ ಅಲ್ಲಿ ಯೋನಿ ಅಂತಂದರೆ ಬೇರೆ ಬೇರೆ 84 ಲಕ್ಷ ಯೋನಿಗಳು ಅಂತ ಹೇಳೋದಿಲ್ವ. ಸೃಷ್ಟಿಯ ವೆರೈಟೀಸ್, ಸ್ಥಾನಗಳು. ಯೋನಿ ಭಾರ್ಯ ತಥಾ ಸ್ಥಾನಂ. ಯೋನಿ ಅಂದರೆ ಸೃಷ್ಟಿ ಸ್ಥಾನಗಳು. ಅದು ಮನುಷ್ಯ ಸೃಷ್ಟಿ ಆಗಿರಬಹುದು, ಅಥವಾ ಒಂದು ಪ್ರಾಣಿ ಆಗಿರ್ಬೋದು, ಕತ್ತೆ ಆಗಿರ್ಬೋದು, ಕುದುರೆ ಆಗಿರ್ಬೋದು, ಕೋತಿ ಆಗಿರ್ಬೋದು, ಹುಳ ಹುಪ್ಪಟೆ ಆಗಿರಬಹುದು, ಏನೂ ಆಗಿರ್ಬೋದು. ಇದು ಇಲ್ಲಿ ಸರ್ವಯೋನಿಷು ಅಂತ, ಎಲ್ಲ ಸೃಷ್ಟಿಯ ಮುಖಗಳಲ್ಲೂ ಅಂತ ಅರ್ಥ. ಎಷ್ಟೆಷ್ಟು ಬಗೆಯ ಸೃಷ್ಟಿ ಇದೆಯೋ ಆ ಸೃಷ್ಟಿಗಳಲ್ಲಿ ಇಲ್ಲಿ ಯೋನಿ ಶಬ್ದ ಸ್ಥಾನ ಅನ್ನುವ ಅರ್ಥದಲ್ಲಿ ಬಂದಿದೆ, ತಾಯಿದ ಹೆಂಡತಿ ಅನ್ನುವ ಅರ್ಥದಲ್ಲೆಲ್ಲ. ಸರ್ವಯೋನಿಷು ಎಷ್ಟೆಷ್ಟು ಜಾತಯ ಸಂಭವಂತಿ, ಎಷ್ಟು ಬಗೆಯ ಸೃಷ್ಟಿಗಳಿದ್ದಾವೆ. ಆ ಎಲ್ಲ ಬರೇ ಮನುಷ್ಯರನ್ನು ದೇವತೆಗಳನ್ನು ಭಗವಂತ ಸೃಷ್ಟಿ ಮಾಡಿದ್ದಲ್ಲ. ಮತ್ತು ತಾಸಾಂ ಬ್ರಹ್ಮ ಮಹದ್ಯೋನಿ, ಎಲ್ಲ 84 ಲಕ್ಷ ಯೋನಿ. ಇದು ಇಲ್ಲಿ ಸ್ಪಷ್ಟ ಆಯಿತು ನೋಡಿ. ಒಂದು ಪ್ರಾಣಿಯಲ್ಲಿ ಅಂದರೆ ಅದರೊಳಗೆ ಭಗವಂತ ಲಕ್ಷ್ಮೀ ಕೂತರು, ಹೆಣ್ಣು ದನ ಗಂಡು ಅದರ ಲಕ್ಷ್ಮೀನಾರಾಯಣರು ಕೂತರು. 2 ಪ್ರಾಣಿಗಳು, ಅದು ಸಿಂಹ ಇರ್ಬೋದು, ವ್ಯಾಘ್ರ ಇರ್ಬೋದು, ಆನೆ ಇರ್ಬೋದು, ಕುದುರೆ ಇರ್ಬೋದು, ಕತ್ತೆ ಇರ್ಬೋದು, ಅದರೊಳಗೆ ಲಕ್ಷ್ಮೀನಾರಾಯಣರು. ಅದು ಒಂದು ಕತ್ತೆ ಮರಿ ಹುಟ್ಟಿದ್ದು. ಯಾವ ಪ್ರಾಣಿ ಹುಟ್ಟಲಿ ಈ ಜಗತ್ತಿನಲ್ಲಿ, ಯಾವ ಜೀವಜಾತ ಹುಟ್ಟಲಿ, ಅದರ ಹಿಂದೆ ತಂದೆ ತಾಯಿಯಾಗಿ ನಾವಿದ್ದೇವೆ. ಇದು ಉಪನಿಷತ್ತುಗಳಲ್ಲಿ ಸಾಕಷ್ಟು ಬಾರಿ. ಸ್ತ್ರೀಯಾಂ ಪುಮಾನ್ ಸಿಂಚತಿ, ಅಲ್ಲಿ ಎಲ್ಲ ಕಡೆ ಹೆಣ್ಣು ಗಂಡು. ಹೆಣ್ಣಿನಲ್ಲಿ ಗರ್ಭಾಧಾನ ಮಾಡ್ತಕ್ಕವ ಭಗವಂತ, ಒಳಗೆ ಬೆಳೆದ ಮಗುವನ್ನು ಜಗತ್ತಿಗೆ ಕೊಡತಕ್ಕಂಥವಳು ಲಕ್ಷ್ಮಿ. ಆ ಮಗುವನ್ನು ಹೊತ್ತವಳು ಹೆಣ್ಣು ಮಾತ್ರ ಅಲ್ಲ, ಅವಳೊಳಗಿರ್ತಕ್ಕ ಲಕ್ಷ್ಮಿ. ಅದರಿಂದ ಪುಮಾನ್ ರೇತಸ್ಸಿಂಚತಿ ಯೋಷಿತಾಯಾಮ್ ಬಹೀಃ ಪ್ರಜಾ ಸೃಜಮಾನ. ಪುಮಾನ್ ರೇತಸ್ಸಿಂಚತಿ ಯೋಷಿತಾಯಾಮ್, ಗಂಡು ಹೆಣ್ಣಿನಲ್ಲಿ ಗರ್ಭಾಧಾನ ಮಾಡ್ತಾನೆ. ಅಂದರೆ ಪುಮಾನ್ ಅಂದರೆ ಇಲ್ಲಿ ಗಂಡಿನೊಳಗಿರ್ತಕ್ಕ ಭಗವಂತ, ಯೋಷಿತ ಅಂದರೆ ಹೆಣ್ಣಿನಲ್ಲಿರ್ತಕ್ಕ ಲಕ್ಷ್ಮಿ. ಉಪನಿಷತ್ನಲ್ಲೂ ಈ ಮಾತು ಬಂದಿದೆ. ಹಾಗಾಗಿ ಯಾವ ಯಾವ ಜಾತಿಯ ಗರ್ಭಗಳಿವೆ ಸೃಷ್ಟಿ, ಅವು ಎಲ್ಲ ತಾಸಾಂ ಯೋನಿಹಿ. ನೋಡಿ, ಇಲ್ಲಿ ಪುನಃ ಬೇರೆ ಅರ್ಥ ಇಲ್ಲಿ ಬಂತು. ಎಲ್ಲ ಜೀವಜಾತಗಳಿಗೆ ಪ್ರಕೃತಿ ಯೋನಿ ಅಂತಂದು. ಮೊದಲು ಪ್ರಕೃತಿ ನನ್ನ ಯೋನಿ ಅಂತ ಅಂದರೆ ನನ್ನ ಹೆಂಡತಿ ಅಂತ ಅರ್ಥ. ಇಲ್ಲಿ ಯೋನಿ ಅಂತಂದರೆ ಸೃಷ್ಟಿ ಕಾರಣ ಅಂತ ಅರ್ಥ. 3 ಅರ್ಥ. ಒಂದು ಯೋನಿಹಿ ಭಾರ್ಯ, ಮತ್ತೊಂದು ಯೋನಿಹಿ ಸ್ಥಾನಂ, ಮೂರನೇದು ಯೋನಿಹಿ ಕಾರಣಂ. ಅದೆಲ್ಲಕ್ಕೂ ಕಾರಣ ತಾಯಿ, ಅವಳು ಹೆತ್ತ ತಾಯಿ ಅಂತ ಅರ್ಥ. ಅಲ್ಲಿ ಯೋನಿಹಿ ಎಂದು ತಾಸಾಂ ಯೋನಿಹಿ ಮಹದ್ಬ್ರಹ್ಮ ಯೋನಿಹಿ. ಮತ್ತು ನೀನೆಂಥದ್ದು ಮಾಡಿದ್ದು? ಅಹಂ ಬೀಜಪ್ರದಃ ಪಿತಾ, ನಾನು ತಂದೆ, ಅವಳು ತಾಯಿ. ಇಲ್ಲಿ ಸ್ಪಷ್ಟವಾಗಿ ತಂದೆ ತಾಯಿ ಅನ್ನೋ ಶಬ್ದವನ್ನು ಬಳಸಿದ. ಯೋನಿಹಿ ಅಂದರೆ ಇಲ್ಲಿ
ಕಾರಣಳಾದ ಹೆತ್ತ ತಾಯಿ ಅಂತ ಅರ್ಥ. ನಾನು ಪಿತಾ, ನಾನು ಯಾವುದಕ್ಕೂ. ಹಾಗಾದರೆ ವಿಷಯ ಏನು ಅಂದರೆ, ಭಗವಂತ ಈ ಬೀಜಪ್ರದಹ ಅಂತ ಒಂದು ಗದ್ದೆ ಇದೆ. ಗದ್ದೆಯಲ್ಲಿ ಬೀಜ ಬಿತ್ತಿದ ಯಜಮಾನ, ನಾನು ಅಷ್ಟೇ ಬೀಜ ಬಿತ್ತಿದೆ. ಆ ಬೀಜ ಆಕಾರ ತಾಳುವುದು ಗದ್ದೆಯಲ್ಲಿ, ಹಾಗೆಯೇ ಆ ಜೀವ ರೂಪ ತಾಳುವುದು ಲಕ್ಷ್ಮಿಯ ಗರ್ಭದಲ್ಲಿ. ಆ ರೂಪ ಕೊಡ್ತಕ್ಕಂಥ ಕೆಲಸ. ಯಾಕೆಂದರೆ ಜಡ ಪ್ರಕೃತಿಯ ಅಭಿಮಾನ ದೇವತೆ ಅವಳು. ಆ ಜಡ ಪ್ರಕೃತಿಗೆ ಒಂದು ಆಕಾರ ಕೊಡುವವಳು ಅವಳು ತಾಯಿ, ಮಗುವಿಗೆ ಆಕಾರ ಕೊಡುವವಳು ತಾಯಿ, ಆಕಾರಕ್ಕೆ ಬೇಕಾಗಿರತಕ್ಕಂಥ ಮೂಲದ್ರವ್ಯ ಕೊಡುವವನು ತಂದೆ. ಹಾಗೆ ನಾನು ಬೀಜಕ್ಷೇಪ ಮಾಡಿದೆ, ಆಮೇಲೆ ಲಕ್ಷ್ಮಿ ಆಕಾರ ಕೊಟ್ಟಳು ಆ ಮಗುವಿಗೆ. ಆಕಾರ ಕೊಟ್ಟು 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡ್ಲು. ಆಮೇಲೆ ಜನನಾಯಿತು. ಎಲ್ಲ ಕಡೆ ಮಹತ್ ಬ್ರಹ್ಮ ಯೋನಿಹಿ, ಎಲ್ಲ ಜೀವಗಳಿಗೆ ತಾಯಿ ಆಕಾರ ಕೊಟ್ಟು ಬೆಳೆಸಿದ ತಾಯಿ ಲಕ್ಷ್ಮಿ. ಅಹಂ ಬೀಜಪ್ರದ, ನಾನು ಬೀಜಕ್ಷೇಪ ಮಾಡಿದೆ, ಬಿತ್ತಿದವ ನಾನು, ಬೆಳೆಸಿದವಳು ಅವಳು. 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಅದನ್ನು ಬೆಳೆಸಿದವಳು ತಾಯಿ ಲಕ್ಷ್ಮಿ. ಈ ಅನುಸಂಧಾನ ಎಷ್ಟು ಭವ್ಯ ನೋಡಿ. ಹಿಂದೆ ಅದಕ್ಕೋಸ್ಕರವೇ ಉಪನಿಷತ್ತುಗಳಲ್ಲಿ ಒಂದು ಮಾತು ಹೇಳ್ತಾರೆ, ನಾನು ಅನೇಕ ಬಾರಿ ಹೇಳಿದ್ದೆ. ಗರ್ಭಿಣಿಯಾದ ಹೆಣ್ಣಿನ ಬಗ್ಗೆ ಒಂದು ಮಾತಿದೆ ಶಾಸ್ತ್ರದಲ್ಲಿ. ಮಗು ಇರುವ ಜಾಗಕ್ಕೆ ಗರ್ಭ ಅಂತ ಹೇಳೋದಲ್ವ, ಗರ್ಭಕೋಶ, ಊಂಬ್ ಅಂತಾರೆ ಇಂಗ್ಲೀಷ್ನಲ್ಲಿ, ಆದರೆ ಸಂಸ್ಕೃತದಲ್ಲಿ ಅದು ಗರ್ಭ ಅಂತಾರೆ. ದೇವರಿಡುವ ಜಾಗಕ್ಕೆ ಏನು ಹೇಳೋದು? ಗರ್ಭಗೃಹ. ದೇವರಿರುವ ಜಾಗಕ್ಕೂ ಅದೇ ಹೆಸರು, ಹೊಟ್ಟೆಯಲ್ಲಿ ಮಗು ಇರುವ ಜಾಗಕ್ಕೂ ಅದೇ ಹೆಸರು, ಗರ್ಭಗೃಹ. ಬೇರೆ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ಇಷ್ಟು ಸಮೃದ್ಧ, ಒಂದು ವಸ್ತುವಿಗೆ 10-12 ಶಬ್ದಗಳಿರುತ್ತಲ್ಲ, ಇದಕ್ಕೆ ಎರಡಕ್ಕೂ ಒಂದೇ ಶಬ್ದ. ಹೆಣ್ಣಿನ ಗರ್ಭಕೋಶ, ಮಗು ಬೆಳೆಯುವ ಜಾಗವು ಗರ್ಭ, ದೇವರು ಇರುವ ಜಾಗವು ಗರ್ಭ, ಕೋಣೆ, ಗರ್ಭಗುಡಿ. ಅದರಿಂದ ಅವರ ಕಲ್ಪನೆ ಏನು ಗೊತ್ತಾ? ಗರ್ಭಿಣಿಯಾದ ಹೆಣ್ಣು ಅಂದರೆ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ದೇವರನ್ನು ಪೂಜೆ ಮಾಡುವ ಕೋಣೆ ಗರ್ಭಗೃಹ, ಅದು ಹೆಣ್ಣಿನ ಗರ್ಭಗೃಹ. ಹೆಣ್ಣು ಅಂದರೆ ದೇವಾಲಯ, ಹೆಣ್ಣಿನ ಗರ್ಭಗೃಹ ಅನ್ನೋದು ದೇವರ ಗರ್ಭಗುಡಿ. ಅದರೊಳಗೆ ಇರತಕ್ಕ ಮಗುವಿನ ಒಳಗೆ ತುಂಬಿದ ಭಗವಂತನೇ ದೇವರು. ಅಲ್ಲಿ ಆ ಮಗುವಿನೊಳಗೆ ಒಬ್ಬ ಭಗವಂತ ಸನ್ನಿಹಿತರಾಗಿ ಅದನ್ನು ಬೆಳೆಸ್ತಾ ಇದ್ದಾನಲ್ಲ. ಸೊ ಹೆಣ್ಣಿನ ಗರ್ಭಗೃಹದಲ್ಲಿ ಒಬ್ಬ ಭಗವಂತ ಬೆಳೆದು ಬರ್ತಾ ಇದ್ದಾನಪ್ಪ, ಅದೊಂದು ದೇವಾಲಯ. ಗರ್ಭಿಣಿಯಾದ ಹೆಣ್ಣನ್ನು ದೇವಾಲಯದಂತೆ ಗೌರವಿಸು ಅಂತ. ಇದು ಹಿಂದಿನವರು ಪ್ರತಿಯೊಂದು ಕ್ರಿಯೆಯ ಹಿಂದೆ ಭಗವಂತನ ಅನುಸಂಧಾನ ಮಾಡುವಾಗ ಇರತಕ್ಕ ಭವ್ಯತೆ. ಗರ್ಭಿಣಿ ಹೆಣ್ಣು ಅಂದರೆ ಒಂದು ದೇವಾಲಯ ಅಂದು. ಗರ್ಭಗೃಹದಲ್ಲಿ ಗರ್ಭಿಣಿ ಅಲ್ಲದೇ ಇದ್ದಾಗ ದೇವರಿಲ್ಲದ ದೇಗುಲ ಆಯ್ತದು. ಯಾಕೆಂದರೆ ಅದು ಸಂಚಾರಕ್ಕೆ ಹಿಡ್ಕೊಂಡು ಹೋಗಿದ್ದಾರೆ ದೇವರನ್ನು ಪೆಟ್ಟಿಗೆ ಮಾಡಿ. ಗರ್ಭಗೃಹ ಮಾತ್ರ ಇದೆ, ದೇವರಿಲ್ಲ. ಆದರೆ ನಿಜವಾದಂಥ ದೇವಾಲಯ ಹೆಣ್ಣು ಆಗೋದು ಒಂದು ಮಗುವಿಗೆ ತಾಯಿ ಆಗುವಾಗ. ಅದಕ್ಕೋಸ್ಕರ ಹೆಣ್ಣಿನ ಬಯಕೆಗಳಲ್ಲಿ ಸರ್ವಶ್ರೇಷ್ಠವಾದ ಬಯಕೆ ತಾನು ತಾಯಿಯಾಗಬೇಕು ಅನ್ನೋ ಬಯಕೆ. ಇನ್ಯಾವ ಬಯಕೆಯೂ ಇಲ್ಲ ಹೆಣ್ಣಿಗೆ. ಮದುವೆಯಾಗಬೇಕು ಅಂತ ಅಲ್ಲ, ಗಂಡನ ಜೊತೆಗೆ ಸುಖ ಪಡಬೇಕು ಅಂತಲ್ಲ. ಯಾಕೆಂದರೆ ಮದುವೆಯಾಗಿ ಗಂಡನ ಜೊತೆಗೆ ಬೇಕಾದಷ್ಟು ಸುಖಪಟ್ಟ ಹೆಣ್ಣು ಕೂಡ ತಾಯಿ ಆಗದಿದ್ದರೆ ಚಡಪಡಿಸ್ತಾಳೆ. ಅವಳ ಬಯಕೆಯ ಕೊನೆಯ ಗುರಿ ಮಾತೃತ್ವ. ಅಲ್ಲಿ ದೇವರ ಪ್ರತಿಷ್ಠೆ ಆಗೋದು ಆವಾಗ ಹೆಣ್ಣಿನಲ್ಲಿ. ಅದಕ್ಕೋಸ್ಕರ ಆ ಬಯಕೆ. ಮತ್ತು ಪೂರ್ಣ ಪ್ರಮಾಣದಲ್ಲಿ ಲಕ್ಷ್ಮೀ ಸನ್ನಿಹಿತಳಾಗುವುದು ಆ ಬೆಳವಣಿಗೆ ಹಂತದಲ್ಲಿ ಅಲ್ವ. ಆದ್ದರಿಂದ ದಾಂಪತ್ಯ ಅಂತಂದರೆ ಅದು ಲಕ್ಷ್ಮೀನಾರಾಯಣರ ಪೂಜೆ ಅಂತ ತಿಳ್ಕೊಂಡು, ಸಂಸಾರ ಅಂತಂದರೆ ಆ ಸಂಸಾರದ ದಾಂಪತ್ಯ ಜೀವನದಲ್ಲೂ ಕೂಡ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ನೋಡು. ಒಂದು ಮಗು ಹುಟ್ಟಿತು ಅಂತಂದರೆ, ಒಂದು ಮಗುವಿಗೆ ತಾಯಿಯಾದಳು ಅಂತಂದರೆ, ಒಬ್ಬ ತಂದೆಯಾದ, ಒಬ್ಬಳು ತಾಯಿಯಾದಳು ಅಂದರೆ, ಈ ಒಂದು ಮಗುವಿನ ಸೃಷ್ಟಿಗೆ ಭಗವಂತ ಮಾಡಿದ, ನಾನು ಮಾಡಿದ್ದಲ್ಲ. ಯಾಕೆಂದರೆ ಗೊತ್ತಲ್ಲ, ನಾವು ನಮ್ಮ ಪ್ರಯತ್ನದಿಂದ ಮಗು ಆಗೋಲ್ಲ. ಬೇಕಾದಷ್ಟು ಪ್ರಯತ್ನ ಮಾಡಿ, ಟೆಸ್ಟ್ ಮಾಡಿ, ಮದ್ದು ತಗೊಂಡು ಮಗು ಆಗದೇ ಇರ್ಬೋದು. ಬೇಡಪ್ಪ ದೇವರೇ ಮಗು ಬೇಡ ಅಂದರೆ 2 ಮಕ್ಕಳಾಗ್ಬೋದು. ಅದರಿಂದ ಮಗು ಆಗೋದು ಬಿಡೋದು ನಮ್ಮ ಕೈಯಲ್ಲಿಲ್ಲ, ಅದು ಭಗವಂತನ ಅಧೀನ. ಅದು ವಿಷಯ ಏನು ಅಂತಂದರೆ ಇವರ ಅನುಸಂಧಾನ. ಈ ಮಗು ಆದರೆ ನನ್ನ ಮಗು ಅಲ್ಲ, ಇದು ನಿನ್ನ ಮಗು. ಮತ್ತು ಭಗವಂತ ಲಕ್ಷ್ಮೀನಾರಾಯಣರು ಈ ಹೆಣ್ಣು ಈ ಗಂಡಿನ ಒಳಗೆ ಕೂತು ಒಂದು ಮಗುವನ್ನು ಸೃಷ್ಟಿ ಮಾಡಿದರು. ನನ್ನ ಭಾಗ್ಯ ಏನು ಗೊತ್ತುಂಟ, ಆ ಸೃಷ್ಟಿಗೆ ನನ್ನನ್ನು ಮಾಧ್ಯಮವಾಗಿ ಬಳಸಿದರು. ಆ ಹೆಣ್ಣು ಆ ಗಂಡನ್ನು ಮಾಧ್ಯಮವಾಗಿ ಬಳಸಿ ಸೃಷ್ಟಿ ಮಾಡಿದಾರಲ್ಲ, ಅದು ನನ್ನ ಪುಣ್ಯ. ಇದು ತಾಯಿ ತಂದೆಯ ಪುಣ್ಯ. ಏನು ಅಂದರೆ ಭಗವಂತ ಸೃಷ್ಟಿಗೆ ಅವರನ್ನು ಮೀಡಿಯಮ್ ಆಗಿ ಬಳಸಿದ.
ಹೀಗೆ ಆಯಿತು. ಸೃಷ್ಟಿಗೆ ಬೇಕಾಗಿರತಕ್ಕಂಥ ಮೂಲದ್ರವ್ಯ ಯಾವುದು? ಈಗ ಲಕ್ಷ್ಮೀನಾರಾಯಣರು ಆಯಿತು. ಆದರೆ ಹುಟ್ಟಬೇಕಾಗಿದ್ದರೆ ಬೀಜಕ್ಷೇಪ ಅಂತ. ಏನು ಬೀಜ ಹಾಕಿದಿ ನೀನು ಬಿತ್ತಿದ ಬೀಜ ಏನು? ಅದು ಒಂದೊಂದು ಜೀವದ ಜೊತೆಗೂ ಬಿತ್ತಿಬಿಡ್ತಾನೆ ಅದರ ಸ್ವಭಾವವನ್ನು. ಅದಕ್ಕೆ ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ. ಪ್ರಕೃತಿ ಅಂದರೆ ತಾಯಿ, ಹೊಟ್ಟೆಯಲ್ಲಿ ಮಗುವನ್ನು ಹೊತ್ತವಳು. ಆ ಮಗು ಬೆಳೆಯುವಾಗ 3 ಗುಣಗಳನ್ನು ಅದರಲ್ಲಿ ಬೆಳೆಸ್ತಾಳವಳು. ಲಕ್ಷ್ಮೀ ತ್ರಯ ಗುಣತ್ರಯ ಮಾನಿನಿ. ಆದ್ದರಿಂದ ಪ್ರತಿಯೊಂದು ಜೀವ ಹುಟ್ಟುವಾಗಲೂ ಅದರಲ್ಲಿ 3 ಗುಣಗಳು ಸೇರಿ ಬೆಳೆಯುತ್ತೆ. ಅದು ಸತ್ವಂ ರಜಃ ತಮ ಇತಿ ನಿನ್ನೆ ಹೇಳಿದ್ದೆ ನಾನು. ಆದ್ದರಿಂದ ನಮ್ಮ ಕಾರ್ಯಕ್ರಮದಲ್ಲಿ 3 ಕಾರ್ಯಕ್ರಮಗಳು: ಎಚ್ಚರ, ಕನಸು, ನಿದ್ರೆ. ಎಚ್ಚರ, ಕನಸು, ನಿದ್ರೆ. ಸತ್ವ, ರಜಸ್ಸು, ತಮಸ್ಸು. ಪ್ರಕೃತಿಯಿಂದ ಪ್ರತಿಯೊಂದು ಸೃಷ್ಟಿಯ ಹುಟ್ಟತಕ್ಕಂಥ ಮಗುವಿನಲ್ಲೂ 3 ಗುಣಗಳು. ಒಬ್ಬನಲ್ಲಿ ಸತ್ವ ಹೆಚ್ಚಿರಬಹುದು, ಆದರೆ ರಜಸ್ಸು ತಮಸ್ಸು ಇದೆ. ಒಬ್ಬನಲ್ಲಿ ರಜಸ್ಸು ಹೆಚ್ಚಿರಬಹುದು, ಸತ್ವ ತಮಸ್ಸು ಇದೆ. ಒಬ್ಬನ ತಮಸ್ಸು ಹೆಚ್ಚಿರ್ಬೋದು, ಸತ್ವ ರಜಸ್ಸು ಇದೆ. 3 ಗುಣಗಳಿಲ್ಲದೆ ಒಂದೇ ಗುಣದಿಂದ ಸೃಷ್ಟಿಯಾದ ಒಂದು ವಸ್ತುವೇ ಈ ಜಗತ್ತಿನಲ್ಲಿ ಇಲ್ಲ. ಅದು ಚೇತನಕ್ಕೆ ಮಾತ್ರ ಸಂಬಂಧಪಟ್ಟಲ್ಲ, ಜಡದಲ್ಲಿಯೂ. ಇವತ್ತು ನೀವು ಜಡದಲ್ಲಿ ಯಾವುದನ್ನು ನೋಡಿ ಅದು 3 ಗುಣಗಳ ಮಿಶ್ರಣ. 3 ಗುಣ ಅಂದರೆ ಸತ್ವ, ರಜಸ್ಸು, ತಮಸ್ಸು. ಅಂದರೆ ಏನು? ಮಣ್ಣು, ನೀರು, ಬೆಂಕಿ. ಸತ್ವ ಅಂದರೆ ಬೆಂಕಿ, ನೀರು ಅಂದರೆ ರಜಸ್ಸು, ಮಣ್ಣು ಅಂದರೆ ತಮಸ್ಸು. ಯಾಕೆ? ಸತ್ವದ ಸ್ವಭಾವ ಏನು? ಮೇಲಕ್ಕೆ ಹೋಗೋದು. ಸತ್ವ ಯಾವಾಗಲೂ ಅಪ್ವರ್ಡ್ ಮೂಮೆಂಟು ಮತ್ತು ಬೆಳಕು. ಸತ್ವ ಅನ್ನೋದು ಬೆಳಕು, ತಮಸ್ಸು ಅಂದರೆ ಕತ್ತಲೆ. ಸತ್ವ ಅಂದರೆ ಬೆಳಕು ಮತ್ತು ಊರ್ಧ್ವಮುಖವಾದ ಬೆಳಕು. ಮತ್ತು ಬೆಂಕಿ ಅದೇ ಅಲ್ವ? ನೀವು ಬೆಂಕಿ ಕಡ್ಡಿ ಕೀರಿ ಅಥವಾ ಆರತಿ ಮಾಡಿ ಬತ್ತಿಯಲ್ಲಿ ಬೆಂಕಿ ಹಿಡ್ಕೊಳ್ಳಿ, ಹೀಗೆ ಹಿಡ್ಕೊಳ್ಳಿ, ಬೆಳಕು ಇದೆ. ಮತ್ತು ಅದು ಹೋಗೋದು ಹೇಗೆ? ಮೇಲೆ. ಹೀಗೆ ಹಿಡ್ಕೊಳ್ಳಿ, ಪುನಃ ಮೇಲೆ ಹೋಗೋದು. ಅದು ಹೇಗೆ ಹಿಡ್ಕೊಂಡ್ರು ಹೀಗೆ ಹಿಡ್ಕೊಳ್ಳಿ, ದೀಪ ಮೇಲೆ ಹೋಗೋದು. ಬತ್ತಿ ಕೆಳಗಾದ್ರ ಮೇಲೆ, ಅಡ್ಡಾದ್ರ ಮೇಲೆ, ನೆಟ್ಟಗಾದ್ರ ಮೇಲೆ. ಸೊ ಮೇಲೆ ಹೋಗುವ ಸ್ವಭಾವದ ಬೆಳಕು ಅದು ಸತ್ವ. ಸತ್ವದ ಕ್ವಾಲಿಟಿಯನ್ನು ನಾವು ಬೆಂಕಿಯಲ್ಲಿ ನೋಡ್ತೇವೆ. ರಜಸ್ಸು ಅಂತಂದರೆ ಮೇಲೂ ಇಲ್ಲ ಕೆಳಗೂ ಇಲ್ಲ, ಹಾರಾಟ ಇಲ್ಲೇ. ನೀರು ಹಾಕಿದ ಕೂಡಲೇ ಎಲ್ಲ ಒದ್ದೆ ಆಯಿತು, ಇಡೀ ಅಂಗಳ. ಮೇಲೆ ಹೋಗುವ ಸ್ವಭಾವ ಇಲ್ಲ, ಹೋದರೆ ಕೆಳಗೆ ಹೋದೀತು ತಗ್ಗಿದ್ದಲ್ಲಿ, ಹೊರತು ಮೇಲಂತೂ ಹೋಗೋಲ್ಲ ಅದು. ಮತ್ತು ಎಲ್ಲಿಂದ ಅಲ್ಲಿ ಹಬ್ಬೋದು. ಅಸ್ಪಷ್ಟತೆ ಎರಡನೇದು. ಒಂದು ಹಬ್ಬುವುದು, ಇಲ್ಲೇ ಹಬ್ಬುವುದು, ಮೇಲೆ ಇಲ್ಲ ಕೆಳಗೂ ಇಲ್ಲ. ಮತ್ತು ಎರಡನೇ ಕ್ವಾಲಿಟಿ ಅದು ಬೆಳಕಾದರೆ ಇದು ಮಸುಕು. ಮಸುಕು ನೀರಿನಲ್ಲಿ. ಈಗ ನೀರಿನ ಒಳಗೆ ಒಂದು ವಸ್ತು ಇಟ್ಟರೆ, ನಿಮಗೆ ನೀರಿನ ಮೇಲೆ ತೆಗೆದಾಗ ಒಂದು ತಂಬಿಗೆ ನೀರಿನ ಒಳಗೆ, ಬಾವಿಯ ಒಳಗೆ ಇಳಿಸ್ರಿ. ಇಳಿಸಿದರೆ ಆ ಹಗ್ಗ, ಆ ತಂಬಿಗೆ ಎಲ್ಲ ಇಷ್ಟೇ ಉದ್ದ ಕಾಣುತ್ತೆ. ಮೇಲೆ ಹೇಳಿದ್ರೆ ಅದು 6 ಅಡಿ ಇರುತ್ತೆ, ಅದು ಇಷ್ಟೇ ಉದ್ದ ಕಾಣು. ಸೊ ಡಿಸ್ಟಾರ್ಟೆಡ್ ಫಾರ್ಮ್ ವಿಲ್ ಬಿ ಸೀನ್. ನೀರು ಮಸುಕಾಗಿ ಡಿಸ್ಟಾರ್ಟ್ ಮಾಡಿ ಜ್ಞಾನ ಕೊಡುತ್ತೆ, ಅದು ರಜೋಗುಣ. ಮಣ್ಣು ತಮೋಗುಣ, ಯಾಕೆಂದರೆ ಅದು ತಮಸ್ಸು, ಕತ್ತಲೆ. ಮಣ್ಣು ಅಂದರೆ ಕತ್ತಲೆ. ನೀವು ಗೋಡೆ ಇಟ್ಟುಬಿಟ್ರೆ, ಬೆಳಕಿದ್ದಕ್ಕೆ ಒಂದು ಗೋಡೆ ಹಾಕಿಬಿಟ್ರೆ ಹೋಯ್ತದು. ಮಣ್ಣು ಅಂದರೆ ಬೆಳಕನ್ನು ತಡೆಯುವ, ಸ್ವತಃ ಕಪ್ಪಾದ ವಸ್ತು, ಬೆಳಕನ್ನು ತಡೆಯುವ ವಸ್ತು. ಮೂರನೇದ್ದು ಬೆಳಕಿಗೆ ಮೇಲೆ ಹೋಗೋ ಸ್ವಭಾವ, ತಮಸ್ಸಿಗೆ ಕೆಳಗೆ ಹೋಗೋ ಸ್ವಭಾವ. ಮಣ್ಣನ್ನು ನೀವು ಎಷ್ಟೇ ಎತ್ತಿಬಿಡು, ಕೈ ಬಿಟ್ಟರೆ ಕೆಳಗೆ ಹೋಗೋದು. ಸೊ 3 ವಸ್ತುಗಳು ಸತ್ವ, ರಜಸ್ಸು, ತಮಸ್ಸನ್ನು ರಿಪ್ರೆಸೆಂಟ್ ಮಾಡ್ತಕ್ಕವು ಮಣ್ಣು, ನೀರು, ಬೆಂಕಿ. ಜಗತ್ತಿನಲ್ಲಿ ಯಾವ ವಸ್ತು ಬೇಕಾದ್ರೆ ತಗೊಳ್ಳಿ, ಅದು 3ರ ಕಾಂಬಿನೇಷನ್ನೇ ಇರೋದು. ಇವಾಗ ನೀವು ಭತ್ತ ತಗೊಳ್ಳಿ. ಮೊದಲು ಭತ್ತ ನಾವು ಬಿತ್ತಿದೆವು, ಬಿತ್ತುವುದು ಮಣ್ಣಿಗೆ ಸೇರಿತು, ಮಣ್ಣಾಯಿತಾ? ಅದಕ್ಕೆ ಮಳೆ ನೀರು ಬಿತ್ತು, ಚಿಗುರಿತು, ಬಿಸಿಲು ಬಿತ್ತು, ಬೆಳೆಯಿತು. ಮಣ್ಣು, ನೀರು, ಬೆಂಕಿ, ಭತ್ತ ಆಯಿತು. ಆಮೇಲೆ ಭತ್ತವನ್ನು ಮಿಲ್ಲಿಗೆ ಕೊಟ್ಟೆವು. ಅದರಲ್ಲಿ ಮೇಲಿನಿಂದ ಅದರಲ್ಲಿರತಕ್ಕಂಥ ಒಳ್ಳೆಯ ವಿಟಮಿನ್ ಅಂಶವನ್ನೆಲ್ಲ ಪಾಲಿಷ್ ಮಾಡಿ ತೆಗೆದೆವು. ಆಮೇಲೆ ಫಳಫಳ ಬೆಳ್ಳಗೆ, ಯಾವ ಸತ್ವವೂ ಇಲ್ಲದ ಮಣ್ಣು. ಬೆಳ್ಳಗಿನ ಅಕ್ಕಿ ಅಂದರೆ ಯಾವ ಸತ್ವವೂ ಇಲ್ಲದ ಮಣ್ಣು. ಸತ್ವ, ವಿಟಮಿನ್ಸ್ ಇರುವುದು ಅದರ ಮೇಲಿನ ಪಾಲಿಷ್ ಮಾಡಿ ತೆಗೆದದ್ದಲ್ಲಿ. ಅದನ್ನು ಪಾಲಿಷ್ ಮಾಡಿ ತೆಗೆದು ಒಲೆ ಉರಿಸಲಿಕ್ಕೋ ದನಕ್ಕೋ ಹಾಕಿದೆವು. ಏನೂ ಸತ್ವ ಇಲ್ಲದ ನಿಸ್ಸತ್ವವಾದ ಬಿಡಿ ಮಣ್ಣನ್ನು ತಿಂದೆವು. ಇದು ನಮ್ಮ ಪ್ರಾರಬ್ಧ ಕರ್ಮ, ಪೇಟೆಯ ಪ್ರಾರಬ್ಧ.
ಅದು ಎಲ್ಲಿ ತನಕ ಅಂದರೆ ನನ್ನ ಅನುಭವ ಹೇಳ್ತಾ ಇದ್ದೇನೆ. ಅನ್ಪಾಲಿಶ್ಡ್ ರೈಸ್ ಕೊಡಿ ಅಂತ ಇಲ್ಲಿ ಬೆಂಗಳೂರಿನಲ್ಲಿ ಯಾವ ಅಂಗಡಿಯಲ್ಲಿ ಕೇಳಿದ್ರು ಅದು ಯಾರೂ ತಿನ್ನೋಲ್ಲ ಸ್ವಾಮಿ, ನಾವು ತರಿಸೋಲ್ಲ ಅಂತಾರೆ. ನನಗೆ ತಿನ್ನಬೇಕಾಗಿದೆ, ಆದರೆ ಇನ್ನು ಯಾವ ಅಂಗಡಿಗೆ ಹೋದರೂ ಅನ್ಪಾಲಿಶ್ಡ್ ರೈಸ್ ಇಲ್ಲ ಅಂತಾರೆ. ಯಾಕೆ? ಅದನ್ನು ಯಾರು ತಿನ್ನೋಲ್ಲ. ಯಾರಿಗೂ ಕೂಡ ಸತ್ವ ಬೇಕಾಗಿಲ್ಲ. ಸತ್ವರಹಿತವಾದ ನಿಸ್ಸತ್ವವಾದ ಆರೋಗ್ಯಕಾರಕವಾದ ಎಲ್ಲ ಅಂಶ. ನನಗೆ ಆವಾಗ ನೆನಪಾಗೋದು ಅಲೆಕ್ಸಿಸ್ ಕ್ಯಾರೆಲ್ ಬರೆದಂಥ ಮಾತು. ಅವನು ಹೇಳ್ತಾನೆ, ಅನ್ನದಲ್ಲಿ ಇರತಕ್ಕಂಥ, ಆಹಾರದಲ್ಲಿ ಇರತಕ್ಕಂಥ ಎಲ್ಲ ಸತ್ವಗಳನ್ನು ತೆಗೆದು ಅದನ್ನು ತೌಡಿನ ಜೊತೆಗೆ ನೀವು ರಿಜೆಕ್ಟ್ ಮಾಡಿ ಸತ್ವ ಇಲ್ಲದ ಮಣ್ಣನ್ನು ಅಕ್ಕಿ ಅಂತ ತಿಂತೀರಿ. ನಾವೇನು ಮಾಡ್ತೇವೆ ಅಂದರೆ ಆ ತೌಡಿನಿಂದ ಮಾತ್ರೆ ಮಾಡಿ ವಿಟಮಿನ್ ಪಿಲ್ಸ್ ಅಂತ ಮಾರುತ್ತೇವೆ. ಅದನ್ನು ತಗೊಂಡು ಪುಷ್ಟಿ ಮಾಡ್ಕೋತೀರಿ, ದೇವರ ಪುಷ್ಟಿ. ಇದು ಇವತ್ತಿನ ಸೋಕಾಲ್ಡ್ ನಾಗರಿಕತೆಯ ದುರಂತ ಅಂತಂದರೆ, ನಿಮಗೆ ಮುಂಚೆ ಆಹಾರದಲ್ಲೇ ಇದ್ದದನ್ನು ಪಾಲಿಷ್ ಮಾಡಿ ತೆಗೆದು ಆಮೇಲೆ ಅದನ್ನು ನಾವು ವಿಟಮಿನ್ ಪಿಲ್ಸ್ ಅಂತ ವಿದ್ ಶುಗರ್ ಕೋಟೆಡ್, ಅದು ಕೋಟೆಡ್ಡು ಶುಗರ್ ಹಾಕಿ ಅದು ಸಿಹಿ ಇರಬೇಕು, ಬಣ್ಣ ಹಾಕಿ ಮಾತ್ರೆ ಮಾಡಿಬಿಟ್ರೆ ನಾಗರಿಕರಿಗೆ ಖುಷಿಯೋ ಖುಷಿ, ನಾನು ವಿಟಮಿನ್ ಪಿಲ್ಸ್ ತಗೋತಾ ಇದ್ದೇನೆ ಅಂತ. ಅನ್ನವೇ ತಿಂದರೆ ಆಗ್ತಿತ್ತು, ಅದನ್ನು ಪಾಲಿಷ್ ಮಾಡಿ ತೆಗೆದು. ಅಂದರೆ ಇಷ್ಟು ಅರ್ಥಶೂನ್ಯವಾದ ಪೆದ್ದು ಸಮಾಜ ನಾಗರಿಕತೆ ಹೆಸರಿನಲ್ಲಿ ಬೆಳೀತಾ ಇದೆ. ಅದಕ್ಕೆ ತಾನು ಮಾಡುವ ಪೆದ್ದುತನವನ್ನು ಭೂಷಣ ಅಂತ ತಿಳ್ಕೊಂಡ ಹೆಡ್ಡಾತಿ ಹೆಡ್ಡ ಸಮಾಜ. ಸರಿ, ಯಾಕೆ ಹೇಳಿದೆ ಅಂದರೆ ಮಣ್ಣಾಯ್ತಾ, ಅದನ್ನು ಭತ್ತ ತೆಗೆದ್ರಿ, ಅಕ್ಕಿ ಅದು ಮಣ್ಣೇ ತಾನೆ. ನಾನು ಹೇಳ್ತಲ್ಲ, ಅದರಲ್ಲಿ ಏನಿಲ್ಲ, ಬರೀ ಮಣ್ಣದು. ಅದರಲ್ಲಿ ಇರತಕ್ಕಂಥ ಸಾತ್ವಿಕಾಂಶವನ್ನು ತೆಗೆದಾಗಿದೆ. ಬರೀ ಬಿಳಿ ಮಣ್ಣು, ಬಿಳಿ ಬಣ್ಣದ ಮಣ್ಣನ್ನು ತಿನ್ನಲಿಕ್ಕಾಗತ್ತಾ? ಇಲ್ಲ, ಬರೇ ಮಣ್ಣು. ಅದಕ್ಕೆ ನೀರು ಹಾಕಿದೆವು, ಒಲೆಯಲ್ಲಿಟ್ಟೆವು, ಬೆಂಕಿ ಹಾಕಿದೆವು, ಮಣ್ಣು ನೀರು ಬೆಂಕಿ, ಪುನಃ ಅನ್ನ ಆಯಿತು. ಸೊ ನೀವು ಯಾವುದು ಬೇಕಾದ್ರೆ ತಗೊಳ್ಳಿ, ಮಣ್ಣು ನೀರು ಬೆಂಕಿ, ಈ ಮೂರರ ಕಾಂಬಿನೇಷನ್ನೇ ಅಂದರೆ ಸತ್ವ. ಇದನ್ನೇ ಹೇಳಿದವರು, ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವಾಹ. ಎಲ್ಲ ಜಡ ಆಗಿರಲಿ ಚೇತನ ಆಗಿರಲಿ, ಚೇತನದಲ್ಲಿ ಮೂರು ಗುಣಗಳು ಸೇರಿಕೊಂಡೇ ಚೇತನ, ಜಡವಸ್ತುವಾದ ಮೂರು ಗುಣ. ಈ ಮೂರು ಗುಣಗಳ ಕಾಂಬಿನೇಷನ್ನಿಂದಲೇ ಪ್ರಪಂಚದ ಸಮಗ್ರ ಸೃಷ್ಟಿಯೇ ಆಯಿತು. ಹಾಗಾದರೆ ಮೂಲದ್ರವ್ಯ ಏನು? ಇವೇ ಮೂರು ಎನರ್ಜಿಗಳು. ನೀವು ಪರಮಾಣುಗಳು ತೆಗೆದರೆ ಈಗ ತುಂಬ ಸಬ್ ಆಟಮ್ಸ್ ಇವೆ. ಮುಂಚೆ ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂತ ಹೇಳ್ತಿದ್ರು. ಇಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಅಂದರೆ ಏನು? ಸತ್ವ, ರಜಸ್ಸು, ತಮಸ್ಸೆ, ಋಣಶಕ್ತಿ, ಧನಶಕ್ತಿ ಮತ್ತು ಬ್ಯಾಲೆನ್ಸಿಂಗ್ ಫೋರ್ಸ್. ಸೊ ಇದೇ ಸತ್ವ, ರಜಸ್ಸು, ತಮಸ್ಸು, ಈ ಮೂರು ಅಲ್ಲದೆ ಪ್ರಪಂಚದಲ್ಲಿ ಯಾವ ವಸ್ತುವೂ ಇಲ್ಲ. ಅದು ಚೇತನ ಇರಬಹುದು, ಜಡ ಇರಬಹುದು. ಸತ್ವಂ ರಜಸ್ತಮಃ ನಿಬಧ್ನಂತಿ ಮಹಾಬಾಹೋ. ಇದನ್ನು ಎಲ್ಲ ಪ್ರತಿಯೊಂದು ಜೀವಜಾತವನ್ನು ಈ ಮೂರು ಗುಣಗಳು ಬಂಧಿಸ್ತಾವೆ ಅಂತ. ಇಲ್ಲಿ ಮತ್ತು ನಿಬಧ್ನಂತಿ ಅಂತ. ನಿಬಧ್ನಂತಿಯಿಂದ ಮೂರು ಒಟ್ಟಿಗೆ ಗಟ್ಟಿ ಆಗೋದು, ಒಂದೊಂದೇ ಅಲ್ಲ. ಅದಕ್ಕೆ ಗಟ್ಟಿಯಾದ ಕಟ್ಟು. ಒಂದೊಂದು ಹಗ್ಗದಿಂದ ಕಟ್ಟಿದರೆ ಕಳಚಿಕೋಬಹುದು. ನೀವು ಮೂರು ಹಗ್ಗ ಹಾಕಿ ಕಟ್ಟಿದರೆ ಹ್ಯಾಕೆ ಕಳಚಿಕೊಳ್ತೀರ? ಈ ಮೂರು ನಿಬಂಧ ಅಂದರೆ ಗಟ್ಟಿಯಾಗಿ ಕಟ್ಟಿಬಿಟ್ಟಿದ್ದಾನೆ ಭಗವಂತ ಈ ಮೂರು ಗುಣಗಳಿಂದ. ಗುಣ ಅಂದರೆ ಹಗ್ಗ, ಅದಕ್ಕೆ ನಿಬಂಧನ ಅಂತ. ಮೂರು ಹಗ್ಗ ಕಟ್ಟಿ ಹಾಕಿದೆ. ಮೂರು ಹಗ್ಗಗಳಿಂದ ನಮ್ಮ ಕೈಕಾಲು ಕಟ್ಟಿ ನಮ್ಮನ್ನು ಬಿಡಲಾಗಿದೆ. ಇಲ್ಲಿ ಒಂದು ತಮಾಷೆ ನೋಡಿ. ಹಾಗಾಗಿ ಸತ್ವ, ರಜಸ್ಸು, ತಮಸ್ಸು ಮೂರು ಗುಣಗಳು ಈ ಜೀವರಲ್ಲಿ ಆಗುವಾಗ ಎರಡು ಥರದ ಸತ್ವ, ರಜಸ್ಸು, ತಮಸ್ಸುಗಳದ್ದು ಕೆಲಸ ನಡೀತಾ ಇದೆ. ಅದು ಇನ್ನೊಂದು ವಿಶೇಷ. ಏನದು ಎರಡು? ಒಂದು ಪ್ರಕೃತಿಯ ಫೋರ್ಸ್, ಎಕ್ಸ್ಟರ್ನಲ್ ಆದಂಥ ವಾತಾವರಣದಲ್ಲಿ ಬಂದಿರತಕ್ಕಂಥ ಸತ್ವ, ರಜಸ್ಸು, ತಮಸ್ಸುಗಳು. ಜೀವದ ಸ್ವಭಾವದಲ್ಲೇ ಸೇರಿಕೊಂಡಿರತಕ್ಕಂಥ ಸತ್ವ, ರಜಸ್ಸು, ತಮಸ್ಸು ಇನ್ನೊಂದು. ಇವಾಗ ವಾತಾವರಣದಲ್ಲಿ ಬಂದಂಥ ಸತ್ವ, ರಜಸ್ಸು, ತಮಸ್ಸುಗಳಿದ್ದಾವಲ್ಲ, ಆ ಫೋರ್ಸನ್ನು ನಾವು ಓವರ್ಕಮ್ ಮಾಡ್ಬೋದು. ಆದರೆ ನಮ್ಮ ಸ್ವಭಾವದಲ್ಲೇ ಇರತಕ್ಕ ಸತ್ವ, ರಜಸ್ಸು, ತಮಸ್ಸನ್ನು, ಅದು ಇನ್ಸ್ಟಿಂಕ್ಟ್, ಅದು ಹುಟ್ಟುಗುಣ, ಅದು ಹೋಗಲ್ಲ. ಇವಾಗ ನೀವು ದುರ್ಯೋಧನನನ್ನು ಇದಕ್ಕೆ ಎಕ್ಸಾಂಪಲ್ ಹೇಳೋದಿದ್ದರೆ, ಅವನ ಸ್ವಭಾವದಲ್ಲೇ ತಾಮಸ, ಅವನು ತಮೋ ಗುಣ ಅನ್ನೋದು ಅವನ ಸ್ವಭಾವಕ್ಕೆ ಅಂಟಿಕೊಂಡಿತ್ತು. ಆದ್ದರಿಂದಲೇ ಇದನ್ನು ವ್ಯಾಸರು ನಮಗೆ ಸ್ಪಷ್ಟ ಅರ್ಥ ಆಗೋದಕ್ಕೋಸ್ಕರ ಭಾರತದಲ್ಲಿ ಇದನ್ನು ಚಿತ್ರಿಸಿದರು. ಒಬ್ಬ ಬೇಸಿಕಲಿ ತಾಮಸವ, ಅವನನ್ನು ಯಾವ ಸಾತ್ವಿಕರ ಒಟ್ಟಿಗೆ ಹಾಕಿ, ಹೊರಗಿನ ಇನ್ಫ್ಲೂಯೆನ್ಸು, ಭೀಷ್ಮಾಚಾರ್ಯರು ಸಾತ್ವಿಕರು, ದ್ರೋಣಾಚಾರ್ಯರು ಸಾತ್ವಿಕರು, ಕೃಪಾಚಾರ್ಯರು ಸಾತ್ವಿಕರು, ಗಾಂಧಾರಿ ಸಾತ್ವಿಕರು, ಧೃತರಾಷ್ಟ್ರ ಸಾತ್ವಿಕ. ಅವನು ಅವ್ರ ತಲೆ ಕೆಡಿಸಿದ ಹೊರತು ಇವನ ತಲೆ ನೆಟ್ಟಗಾಗಲೇ ಇಲ್ಲ. ಸಾತ್ವಿಕರೆಲ್ಲ ಅವನು ಒಟ್ಟಿಗೆ ಸೇರಿದವ್ರನ್ನು ತಲೆ ಕೆಡಿಸಿಬಿಟ್ಟ ಹೊರತು ಇವನು ತಾನು ತಿದ್ದಿಕೊಳ್ಳೇ ಇಲ್ಲ. ಅಲ್ಲಪ್ಪ, ಅದು ಭಗವದ್ ಅನುಗ್ರಹದಿಂದ ತಿದ್ದಬಹುದು. ಸ್ವತಃ ಕೃಷ್ಣನೇ ಬಂದು ಬುದ್ಧಿವಾದ ಹೇಳಿದ, ಚೇಂಜ್ ಆಗಲಿಲ್ಲ. ಇದು ಸ್ವರೂಪದ ಗುಣ. ಸ್ವರೂಪ ಅದೇ ಆಗಿಬಿಟ್ರೆ ಅದನ್ನು ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಬದಲಾವಣೆ ಆಗೋಲ್ಲ.
ಕೃಷ್ಣನ ಹತ್ರ ವಿದುರ ಈ ಮಾತನ್ನು ಹೇಳಿದ, ಕೃಷ್ಣ ನೀನು ಸಂಧಾನಕ್ಕೆ ಬಂದು ಬರಬಾರದಿತ್ತು. ಯಾಕಪ್ಪ? ಅಲ್ಲ, ನೀನು ಹೇಳಿದರೂ ಒಪ್ಪಲ್ಲ ಅವನು ಸ್ವಭಾವ ಗೊತ್ತು ನನಗೆ, ನೀನು ಬಂದದ್ದು ವ್ಯರ್ಥ ಆಗುತ್ತೆ ಎಂದ ವಿದುರ. ನೀನು ಹೇಳಿದರೂ ಒಪ್ಪಲ್ಲ. ಯಾಕೆಂದರೆ ಅವನದ್ದು ಒಂದು ಸ್ವಭಾವ ಏನು ಗೊತ್ತಾ? ಇಡೀ ಜಗತ್ತು ನಾನು ಹೇಳಿದ ಹಾಗೆ ಕೇಳಬೇಕು, ನಾನು ಯಾರು ಹೇಳಿದ ಹಾಗೂ ಕೇಳಬಾರ್ದು. ಇದು ಪಾಲಿಸಿ ಅವನದ್ದು. ಎಲ್ಲರೂ ನಾನು ಹೇಳಿದ ಹಾಗೆ ಕೇಳಬೇಕು, ಮತ್ತು ನಾನು ಯಾರು ಹೇಳಿದ ಹಾಗೂ ಕೇಳಬಾರ್ದು. ಇನ್ನೊಬ್ಬರು ಹೇಳಿದ ಹಾಗೆ ಕೇಳೋದೊಂದು ಇನ್ಸಲ್ಟು, ನನ್ನ ಪ್ರಭುತ್ವಕ್ಕೆ ಧಕ್ಕೆ. ಹೀಗೆ ಭಾವನೆ ಇರುವವನವನು ಅವನು ಎಂದೂ ತಪ್ಪನ್ನು ತಿದ್ದಿಕೊಳ್ಳುವುದಿಲ್ಲ. ತಪ್ಪನ್ನು ಸಮರ್ಥಿಸ್ಕೋತಾ ನಾನು ಹಾಗೆ ಮಾಡಿದ್ದು ಕರೆಕ್ಟ್ ಒಂದು ವಾದ ಶುರು ಮಾಡೋದೆ, ತಪ್ಪನ್ನು ತಿದ್ದಿಕೊಳ್ಳೋದಿಲ್ಲ ಅಂತ ಕೃಷ್ಣ ಹೇಳಿದ. ಅದು ಗೊತ್ತು ನನಗೆ ನೀನು ಹೇಳೋ ಮುಂಚೆ ಆ ವಿಷಯ ಗೊತ್ತಿದೆ. ಮತ್ತು ಯಾಕೆ ಬಂದು ಕೃಷ್ಣ? ಎಲ್ರಿಗೂ ಗೊತ್ತಾಗಲಿ ಅಂತ ಬಂದೆ ಅಂತ. ನನಗೆ ಗೊತ್ತಿದೆ, ನಿನಗೆ ಗೊತ್ತಿದೆ, ಊರಿನವರಿಗೆ ಗೊತ್ತಿಲ್ಲ, ಇಡೀ ಜಗತ್ತಿಗೆ ಗೊತ್ತಾಗಲಿ ಅಂತ ಬಂದದ್ದು ನಾನು ಹೇಳಿದರೂ ಅವನು ಒಪ್ಪಲಿಲ್ಲ ಅನ್ನೋದು ಜಗತ್ತಿನಲ್ಲಿ ದಾಖಲೆ ಆಗಬೇಕಾಗಿತ್ತು ನನಗೆ. ಇಲ್ಲದೇ ಇದ್ದರೆ ನಾಳೆ ಏನು ಹೇಳ್ತಿದ್ರು ದೇಶದ ಜನ? ಕೃಷ್ಣ ಬಂದು ಮುಂದೆ ಮಾತಾಡಿ ನೋಡ್ಬೋದಿತ್ತು, ಕೃಷ್ಣ ಮಾಡಲೇ ಇಲ್ಲ ಆ ಕೆಲಸ, ಮಾಡಿದರೆ ಆಗ್ತಿತ್ತು ಅಂತ ಒಂದು ಮಾತು ಉಳೀತದಲ್ವ. ಕೃಷ್ಣ ಹೇಳಿದರೂ ಆಗಲಿಲ್ಲ ಅನ್ನೋದು ಗೊತ್ತಾಗಲಿ ಅಂತಲೇ ಬಂದದ್ದು. ನನಗೆ ಗೊತ್ತಿದೆ, ಆದರೆ ಜಗತ್ತಿಗೆ ಗೊತ್ತಾಗಲಿ ಅವನು ಎಷ್ಟು ದುಷ್ಟ ಅನ್ನೋದು, ಸ್ವಭಾವ ದುರತಿಕ್ರಮ ಅದನ್ನು ಬದಲಾಯಿಸಿ ಬರೋದಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಾಗಲಿ, ಅದಕ್ಕೋಸ್ಕರ ಬಂದೆ ನಾನು ಅಂತಾನೆ ಕೃಷ್ಣ. ಕೃಷ್ಣನಿಗೆ ಕನ್ಫ್ಯೂಷನ್ ಇಲ್ಲ, ಅವನು ಖಚಿತವಾದ ಆನ್ಸರ್ ಇದೆ ಅವನಲ್ಲಿ. ನಾನು ಬಂದದ್ದೇ ಈ ಬಹಳ ಜನರಿಗೆ ಗೊತ್ತಾಗಲಿಲ್ಲ ಈ ವಿಷಯ. ದುರ್ಯೋಧನಿಗೆ ಕೃಷ್ಣ ಒಂದು ಮಾತು ಹೇಳಿದರೆ ಆಗ್ತಿತ್ತು, ಅವನು ನುಣುಚಿಕೊಂಡ, ಅವನು ತಪ್ಪಿಸಿಕೊಂಡ, ಬರಲೇ ಇಲ್ಲ ಅಂತ ಹೇಳೋರು ಇರ್ತಾರೆ. ಜನ ಹೇಳೋರು ಮೆಜಾರಿಟಿಯಲ್ಲಿ ಇರ್ತಾರೆ. ಅಂಥವರಿಗೆ ನಾಳೆ ಮಾತಿಗೆ ಅವಕಾಶ ಬೇಡ. ಕೃಷ್ಣ ಬಂದು ಹೇಳಿದರೂ ಆಗಲಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಾಗಲಿ. ಅದನ್ನೇ ಹೇಳಿದರು, ಸತ್ವಂ ರಜಸ್ತಮೈತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧನಂತಿ. ಇವು ಕಟ್ಟಿ ಹಾಕ್ತಾವೆ ಈ ಮೂರು ಗುಣಗಳು. ಈ ಮೂರು ಕಟ್ಟಿನಲ್ಲಿ ಒಂದೇ, ಆದರೆ ಒಂದು ಹಗ್ಗ ಉದ್ದ ಯಾವುದೋ ಒಂದು ಹಗ್ಗ ಜಾಸ್ತಿ ಉಗ್ಗ ಇರುತ್ತೆ, ಒಂದು ಸ್ವಲ್ಪ ಕಮ್ಮದು, ಒಂದು ಸಣ್ಣದು. ಒಂದೇ ಪ್ರಮಾಣದ ಮೂರು ಹಗ್ಗಗಳಲ್ಲ, ಅಂಥವೂ ಇರುತ್ತವೆ ಕೆಲವು. ಒಂದೇ ಪ್ರಮಾಣದ ಮೂರು ಹಗ್ಗಗಳು, ಮೂರು ಗುಣಗಳು ಸಮ ಪ್ರಮಾಣದಲ್ಲೂ ಇರಬಹುದು, ಅಥವಾ ಸತ್ವ ಜಾಸ್ತಿ ಇರ್ಬೋದು, ರಜಸ್ಸು ತಮಸ್ಸು ಕಮ್ಮಿ ಇರ್ಬೋದು. ಅಂತೂ ಮೂರು ಹಗ್ಗ ಪ್ರತಿಯೊಬ್ಬರಲ್ಲೂ ಉಂಟು. ಅತ್ಯಂತ ಸಾತ್ವಿಕನಾದಂಥ ಮೋಕ್ಷಯೋಗ್ಯ ಜೀವನಲ್ಲಿಯೂ ಕೂಡ ಈ ಸತ್ವರಜಸ್ತಮಗಳ ಪ್ರಭಾವ ಉಂಟು. 100ಕ್ಕೆ 100ರಷ್ಟು ಸತ್ವಗುಣ ಇಲ್ಲ. ಶುದ್ಧ ಸತ್ವ ಅಂತ ಹೇಳ್ತಾರೆ ಅದನ್ನು, ಅದಿಲ್ಲವೇ ಇಲ್ಲ. ಅದು ರಜಸ್ಸು ತಮಸ್ಸಿನ ಜೊತೆಗೇ ಇರುವಂಥದ್ದು. ಈಗ ಅದು ಉದಾಹರಣೆ ನಿಮಗೆ ಹೇಳಬೇಕಾಗಿದ್ದರೆ, ಬೆಂಕಿ ಸತ್ವ ಅಂತ ಹೇಳಿದ್ನಲ್ಲ, ಸತ್ವಗುಣ ಅದು. ಆದರೆ ಹೊಗೆ ಮತ್ತು ಕಟ್ಟಿಗೆ ಇಲ್ಲದೆ ಬೆಂಕಿ ಉಂಟ? ಕಟ್ಟಿಗೆ ಎಂದರೆ ತಮಸ್ಸು, ಹೊಗೆ ಅಂದರೆ ರಜಸ್ಸು. ಹಾಗಾದರೆ ನಿಮಗೆ ಸತ್ವಗುಣದ ಸಾಕ್ಷಾತ್ಕಾರ ಇರುವುದೇ ರಜಸ್ಸು ಮತ್ತು ತಮಸ್ಸಿನ ಮೂಲಕ. ಆದರೆ ಆ ತಮಸ್ಸು ಕಟ್ಟಿಗೆ ಬೇಕು, ಆದರೆ ಯಾತಕ್ಕೋಸ್ಕರ? ಸುಟ್ಟು ತೆಗೀಲಿಕ್ಕೆ, ಅದನ್ನು ಬೆಳೆಸಲಿಕ್ಕಲ್ಲ. ಕಟ್ಟಿಗೆಯನ್ನು ನಾಶ ಮಾಡೋದು ಬೆಂಕಿ, ಆದರೆ ನಾಶ ಮಾಡಲಿಕ್ಕೆ ಬೆಂಕಿ ಬೇಕು, ಕಟ್ಟಿಗೆ ಬೇಕಲ್ಲ. ಕಟ್ಟಿಗೆ ಬೆಂಕಿಯ ನಿರ್ಮಾಣಕ್ಕೆ ಕಟ್ಟಿಗೆ ಬೇಕು, ಆಮೇಲೆ ಕಟ್ಟಿಗೆಯನ್ನು ಬೆಂಕಿ ಸುಡುತ್ತೆ. ತಮಸ್ಸಿನಿಂದಲೇ ಸತ್ವದ ಕಡೆಗೆ ಹೋಗಬೇಕು, ಆಮೇಲೆ ಸತ್ವ ಸ್ವತಃವ ತಮಸ್ಸನ್ನು ನಾಶ ಮಾಡುತ್ತೆ. ಇದೆಲ್ಲ ಪ್ರಪಂಚವನ್ನು ನಾವು ಅಬ್ಸರ್ವ್ ಮಾಡಿದರೆ ಈ ಗುಣಗಳ ಇನ್ಫ್ಲುಯೆನ್ಸು ಏನು, ನಮ್ಮ ಮೇಲೆ ಅದು ಹೇಗೆ ಕೆಲಸ ಮಾಡುತ್ತೆ. ಇದು ಯಾಕೆ ಕೃಷ್ಣ ಹೇಳ್ತಾನೆ ಅಂದರೆ, ಇದನ್ನು ಗೆಲ್ಲುವುದು ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ. ಅದರ ಬೇಸು ಗೊತ್ತಾದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಸತ್ವ ಅಂದರೆ ಹೇಗೆ, ರಜಸ್ಸು ಅಂದರೆ ಹೇಗೆ, ತಮಸ್ಸು ಅಂದರೆ ಹೇಗೆ, ಯಾವ ಫೋರ್ಸು ಯಾವ ರೀತಿಯಲ್ಲಿ ನಮ್ಮ ಮೇಲೆ ಕೆಲಸ ಮಾಡುತ್ತೆ ಅಂತ ಗೊತ್ತಾದರೆ ಅದನ್ನು ನಿಯಂತ್ರಣ ಮಾಡೋದು ಸುಲಭ ಆಗುತ್ತೆ. ಹಾಗಾಗಿ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಪ್ರತಿಯೊಬ್ಬ ದೇಹದಲ್ಲಿಯೂ, ಪ್ರತಿಯೊಬ್ಬ ದೇಹಿಯನ್ನು, ದೇಹದಲ್ಲಿ ಇರುವಂಥವು ಇವು, ಆದರೆ ಕಟ್ಟಿ ಹಾಕುವುದು ಜೀವನ. ಕಟ್ಟಿ ಹಾಕಿ ಅದರಿಂದ ಪರಿಣಾಮವಾಗಿ ಜೀವ ಹುಟ್ಟುತ್ತಾನೆ, ಸಾಯ್ತಾನೆ, ಹುಟ್ಟುತ್ತಾನೆ, ಸಾಯ್ತಾನೆ, ಹುಟ್ಟುತ್ತಾನೆ. ಯಾಕೆಂದರೆ ದೇಹದ ಮೂಲಕ. ಆದರೆ ವಾಸ್ತವಿಕವಾಗಿ ಅವ್ಯಯಂ, ಅವನು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ಸಾವಿಲ್ಲಪ್ಪ, ಸಾವಿಲ್ಲದ ಜೀವನ ಸಾಯ್ತಾನೆ. ಯಾಕೆಂದರೆ ಈ ಗುಣಗಳ ಪ್ರಭಾವ ಅದು. ಅವನು ಯಾಕೆ ಹುಟ್ಟುತ್ತಾನೆ? ಗುಣದ ಪ್ರಭಾವ. ಗುಣಗಳ ಒಂದು ಆರೋಪದಿಂದ ತಾನೇ ಸತ್ತೆ, ತಾನೇ ಹುಟ್ಟಿದೆ ಅಂತ ತಿಳ್ಕೊತಾನಪ್ಪ. ನಿಜವಾಗಿ ಹುಟ್ಟುವುದೂ ಇಲ್ಲ, ಸಾಯೋದು ಇಲ್ಲ. ಇದೇ ಒಂದು ದೊಡ್ಡ ಭ್ರಮೆ. ಈ ಭ್ರಮೆಗೆ ಮೂಲ ಕಾರಣ ತ್ರಿಗುಣಗಳು. ಆದ್ದರಿಂದ ಯಾರು ತ್ರಿಗುಣಾತೀತನೋ ಅವನಲ್ಲಿ ಯಾವ ಭ್ರಮೆಯೂ ಇರೋದು ಸಾಧ್ಯ ಇಲ್ಲ. ತ್ರಿಗುಣದ ಪರಿಣಾಮವೇ ಅಜ್ಞಾನ, ಮೋಹ, ಭ್ರಮೆ ಎಲ್ಲವೂ ತ್ರಿಗುಣದ ಪ್ರಭಾವ, ಅರ್ಥಾತ್ ತಮೋಗುಣದ್ದು. ಆದರೆ ಮೂರು ಒಟ್ಟಿಗೆ ಇರುವಂಥ. ಇಲ್ಲಿ ಎರಡು ವಿಶೇಷಣಗಳು ಬಂದಿವೆ.
ಹಿಂದೆ ಭಾರತ ಅಂತ ಬಂತು ನೋಡಿ, ಪ್ರತಿ ಶ್ಲೋಕಲ್ಲೂ ಸಂಬೋಧನೆ. ಎಲೈ ಅರ್ಜುನನೇ, ಎಲೈ ಕುಂತಿಯ ಮಗನೇ, ಎಲೈ ಹಿಂಗೆ ಮಾತಾಡ್ತಾರೆ ಯಾರಾದರೂ? ಒಂದೊಂದು ಸೆಂಟೆನ್ಸಿಗೊಮ್ಮೆ ಅವನು ಸಂಬೋಧನೆ ಮಾಡ್ಕೊಂಡು ಮಾತಾಡೋಲ್ಲ. ಅಂದರೆ ಶ್ಲೋಕಗಳಲ್ಲಿ ಸಂಬೋಧನೆ ಬರುತ್ತೆ. ಕೌಂತೇಯ ಅಂತಾರೆ, ಮಹಾಬಾಹು ಅಂತ. ನಿಬದ್ಧನಂತಿ ಮಹಾಬಾಹು. ಮಹಾಬಾಹು ಅಂತಂದರೆ ಏನು? ಮಹಾಬಾಹು ಅಂದರೆ ನೀಳ ತೋಳುಳ್ಳವನು ಅಂತ ಒಂದು ಅರ್ಥ. ಆಜಾನುಬಾಹು ಅಂತ ಹೇಳ್ತಾರಲ್ಲ, ಅದಲ್ಲ ನಿಜವಾದ ಅರ್ಥ. ಮಹಾಬಾಹು ಅಂದರೆ ಶತ್ರುಗಳನ್ನು ಗೆದೇಬಲ್ಲ ತಾಕತ್ತುಳ್ಳ ವೀರ ಅಂತ ಅರ್ಥ. ನಿನ್ನ ಒಳಗೆ ಇರ್ತಕ್ಕ ಅಂತಃಶತ್ರುಗಳು ಯಾರು ಗೊತ್ತಾ? ಇವೇ ಮೂರು. ಊರಿನವರಲ್ಲ, ನಿನ್ನ ಶತ್ರುಗಳು ಇವೇ. ಸತ್ವರಜ ಸ್ತಮೋ ಗುಣಗಳು ಒಳಗಿಂದ ಕೂತು ನಿನ್ನನ್ನು ಕುಣಿಸ್ತಾ ಇವೆ. ಅವು ಹೊರಗಿನಿಂದಲೂ ಬರ್ತಾವೆ, ಒಳಗಿನಿಂದಲೂ ಇದ್ದಾವೆ. ಒಳಗೂ ಹೊರಗೂ ಕೂತು ನಿನ್ನನ್ನು ತಮ್ಮ ಇಷ್ಟದಂತೆ ಕುಣಿಸ್ತಾ ಇವೆ. ಅವಳುಗಳನ್ನ ಗೆದೆಯುವ ವೀರನಾಗು ಅಂತ ಅರ್ಥ ಮಹಾಬಾಹು. ಮಹಾಬಾಹು ಅಂದರೆ ಮಹಾವೀರ ಅಂತ. ಯಾವುದಲ್ಲಿ ವೀರ? ವೀರ ಅಂದರೆ ಈ ನಮ್ಮ ಅಂತಃಶತ್ರುಗಳನ್ನು ಗೆದೆಯುವ ವೀರನಾಗು, ನೀನು ಮಹಾಬಾಹು ಆಗು. ಅದಕ್ಕೋಸ್ಕರ ಕೌಂತೇಯನಾಗು. ಕೌಂತೇಯ ಅಂದರೆ ಕುಂತಿಯ ಮಗ ಅಂತ ಅರ್ಥ. ಎಲ್ಲರೂ ಕುಂತಿಯ ಮಗ ಆಗಲಿಕ್ಕೆ ಸಾಧ್ಯ ಉಂಟಾ? ಎಲ್ಲರೂ ಕುಂತಿಯ ಮಗ ಆಗೋದಿಲ್ಲ. ಆದರೆ ಕುಂತಿ ಅನ್ನುವ ಶಬ್ದವೇ ಒಂದು ವಿಶಿಷ್ಟವಾದ ಶಬ್ದ. ಕುಂತಿ ಅಂದರೆ ಒಂದು ದೇಶವಾಚಕವಾಗಿ ಬಂದ ಶಬ್ದ ಅದು ಮೂಲತಃ. ಕುಂತಿ ದೇಶ, ಕುಂತಿ ಭೋಜ. ಆ ಅರಮನೆ ರಾಜನ ಮಗಳಾಗಿ ದತ್ತಕ್ಕೆ ಹೋದ್ನಿ, ಇವಳಿಗೂ ಕುಂತಿ ಅಂತ ಹೆಸರು ಬಂತು. ವಸುದೇವನ ತಂಗಿ ಪ್ರಥೆಗೆ ಪಾಂಡವರ ತಾಯಿಯಾದ. ವಾಸ್ತವಿಕವಾಗಿ ಕುಂತಿ ಅಂದರೆ ಅವಳ ಕುಂತಿಯ ಕ್ವಾಲಿಟಿಯನ್ನು ತಗೊಳ್ಳಿ ನೀವು. ಅನೇಕ ವಿಧದಿಂದ ಇದನ್ನು ನೋಡ್ಲಿಕ್ಕೆ ಬರ್ತಾನೆ. ನಾನು ಹೇಳೋದು ಕುಂತಿಯ ಸ್ವಭಾವ. ಕುಂತಿಯ ಸ್ವಭಾವವುಳ್ಳವರು ಕೌಂತೆಯರಾಗೋದು. ಕುಂತಿ ಆಗುವುದಲ್ಲ, ಕುಂತಿಯ ಸ್ವಭಾವವುಳ್ಳವರು ಕೌಂತೆಯರು. ಕುಂತಿಯ ಸ್ವಭಾವ ಏನು? ಕುಂತಿ ರಾಜಮಾತೆಯಾದಳು, ಬಹಳ ಮಹತ್ವದ್ದು. ನಾವು ಕೆಲವು ಹೆಣ್ಮಕ್ಕಳನ್ನು, ಪುರಾಣದಲ್ಲಿ ಬರ್ತಕ್ಕಂಥ ಅನೇಕ ಮಂದಿ ಹೆಣ್ಮಕ್ಕಳನ್ನು ನಿರಂತರ ಸ್ಮರಿಸ್ಕೋಬೇಕು. ನಮ್ಮ ಬದುಕಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕ್ಯಾರೆಕ್ಟರ್ಗಳು. ಕುಂತಿಯ ವೈಶಿಷ್ಟ್ಯ ಏನು ಗೊತ್ತಾ? ಕುಂತಿ ಮಕ್ಕಳು ಕಾಡಿಗೆ ಹೋದರು, ಜೂಜಿನಲ್ಲಿ ಸೋತು ಕಾಡಿಗೆ ಹೋದ ಧರ್ಮರಾಜ ಎಲ್ಲ. ಕಾಡಿಗೆ ಹೋಗುವಾಗ ಮಕ್ಕಳ ಜೊತೆಗೆ ನಾನು ಬರ್ತೇನೆ ಅಂತ ಹಠ ಹಿಡಿಯಲಿಲ್ಲ. ಅಥವಾ ಮಕ್ಕಳು ಅಯ್ಯೋ ನನ್ನ ಮಕ್ಕಳು ಕಾಡಿಗೆ ಹೋಗ್ತಾರಲ್ಲ ಅಂತ ಅಳ್ಳಿಲ್ಲ. ಅಥವಾ ಅವಳು ದ್ರೌಪದಿ ಹತ್ರ, ನೋಡಿದ್ಯಾ ನಿನ್ನಂಥ ಸೊಸೆ ನಮ್ಮ ಮನೆ ಕಾಲಿಟ್ಟದ್ರಿಂದ ನನ್ನ ಮಕ್ಕಳು ಕಾಡಿಗೆ ಹೋದರು, ಅತ್ತೆ ಅಂದಿರ ಸಹಜ ಸ್ವಭಾವವನ್ನು ತೋರಿಸಲಿಲ್ಲ ಅವಳು. ನಿನ್ನ ಕೈ ಹಿಡಿದು ನನ್ನ ಮಕ್ಕಳು ಕಾಡಿಗೆ ಹೋದರು, ಎಂಥ ಅವಲಕ್ಷಣದ ಹೆಣ್ಣು ನೀನು ಅಂತ ಸೊಸೆಯನ್ನು ಬೈಲಿಲ್ಲ. ಅವಳು ಏನು ಹೇಳಿದ್ಲು ಗೊತ್ತಾ? ನಾನು ತಪ್ಪು ಮಾಡಿಬಿಟ್ಟೆಪ್ಪ. ಯಾಕೆ? ಅಲ್ಲ, ನೀವು ಹುಟ್ಟಿದ್ದು ಕಾಡಿನಲ್ಲಿ, ಪಾಂಡುಕೇಶ್ವರದಲ್ಲಿ ಹುಟ್ಟಿದವರು. ಪಾಂಡು ಕಾಡಿನಲ್ಲಿದ್ದವ. ಪಾಂಡವರು ಹುಟ್ಟಿದ್ದು ಹಿಮಾಲಯದ ಹತ್ತಿರ ಪಾಂಡುಕೇಶ್ವರದಲ್ಲಿ. ಅಲ್ಲಿ ಮತ್ತೆ ಪಾಂಡುರಾಜ ಸತ್ತದ್ದು ಅರ್ಜುನನಿಗೆ 14 ವರ್ಷ ತುಂಬಿದಾಗ. 14ನೇ ವರ್ಷದ ಹುಟ್ಟುಹಬ್ಬ, ಆ ಸಂಭ್ರಮದಲ್ಲೇ ಪಾಂಡುರಾಜ ಸತ್ತದ್ದು. ಅಂದರೆ ಧರ್ಮರಾಜನಿಗೆ 16 ವರ್ಷ. ಆಮೇಲೆ ಊರಿಗೆ ಬಂದದ್ದು. ಸೊ 16 ವರ್ಷ ಕಾಡಿನಲ್ಲಿದ್ದರು ಪಾಂಡವರು. ಕುಂತಿ ಎಷ್ಟು ಆ ಮಾತು ಅಂದರೆ ಅದು ಚಾಟಿ ಏಟು ಮಕ್ಕಳಿಗೆ. ಅವಳು ಹೇಳ್ತಾಳೆ, ನಾನು ತಪ್ಪು ಮಾಡಿಬಿಟ್ಟೆಪ್ಪ, ನನಗೆ ತಿಳಿದೇ ಹೋಯಿತು. ಯದ್ಯೇದೇವ ಅಜ್ಞಾಸ್ಯಂ ವನೇ ವಾಸೋ ಹಿ ವೋ ಧ್ರುವ ಶಶಶೃಂಗಾನ್ ಮೃತೆ ಪಾಂಡವು ನಾಗಮಿಷ್ಯಂ ಗಜಾಹ್ವಯಂ. ತಪ್ಪು ಮಾಡಿಬಿಟ್ಟೆ ನಾನು. ಏನಮ್ಮ? ಅಲ್ಲ, ನಿನ್ನ ಹಣೆ ಬರಹ ಇಷ್ಟೇ ಅಂತ ಗೊತ್ತಿದ್ದರೆ ಇಷ್ಟೇ ಅಂತ ಕಾಡಿಗೆ ಹೋಗೋದು. ರಾಜ್ಯ ಕಟ್ಟಿ ದೇಶವನ್ನಾಳುವ ಯೋಗ್ಯತೆ ನಿಮ್ಮ ಹಣೆಯಲ್ಲಿ ಬರೆದಿಲ್ಲ, ಕಾಡಿಗೆ ಹೋಗೋದೇ ನಿಮ್ಮ ಹಣೆಯಲ್ಲಿ ಬರೆದದ್ದು ಅಂತ ಮೊದಲೇ ಗೊತ್ತಿದ್ದರೆ ನಾನು ಬರ್ತಲೇ ಇರಲಿಲ್ಲ, ಅಲ್ಲೇ ಇದ್ದೆ ಅಲ್ಲ. ಅಲ್ಲಿಂದ ಕಾಡಿಗಳು ಹೋಗಿ ಆರಾಮಾಯಿತು, ನಾನಿಲ್ಲಿ ಬಂದದ್ದೇ ತಪ್ಪಾಯಿತು. ಎಂಥ ಚಾಟಿ ಏಟ್ರು ನೀವು ಮಕ್ಕಳಿಗೆ. ಹೀಗೆ ಹೇಳಿಬಿಟ್ಲು. ಅವಳ ನಿರೀಕ್ಷೆ ಏನು ಗೊತ್ತುಂಟಾ? ಅವಳು ಅನೇಕ ಹೇಳ್ತಾಳೆ, ಪುರುಷ ಪುರುಷ ಅಂತ ನಿಮ್ಮನ್ನು ತಿಳ್ಕೊಂಡಿದ್ದೆ ನಾನು. ಪುರುಷ ಅಂದರೆ ಏನು? ಪರಂ ವಿಷಹತೆ ಯಸ್ತು ಪುರುಷ ಸಹಿ ಕಥ್ಯತೆ. ಶತ್ರುಗಳನ್ನು ಎದುರಿಸಿ ಗೆದೇಬಲ್ಲಂಥ ತಾಕತ್ತುಳ್ಳವರು ಪುರುಷರು, ಉಳಿದವರು ಗಂಡಸರಲ್ಲ. ನೀವು ಅಂಥ ಪುರುಷರು ಅಂತ ತಿಳ್ಕೊಂಡಿದ್ದೆ, ನೀವು ಮಣಿದು ಕಾಡಿಗೆ ಹೋಗ್ತಾ ಇದ್ದೀರಿ. ಇಂಥ ಮಕ್ಕಳನ್ನು ಹೆರಬೇಕು ಅಂತ ನಾನು ಬಯಸಿರಲಿಲ್ಲ ಅಂತ ಅಂದ್ಬಿಡ್ತಾರೆ.
ನಿರ್ವೀರ್ಯರಾದ ಮಕ್ಕಳ ತಾಯಿ ಆಗಬೇಕು ಅಂತ ನಾನು ಎಂದೂ ಬಯಸಲಿಲ್ಲ. ನಿರ್ವೀರ್ಯರಾದ ಮಕ್ಕಳು ಅಂದರೆ ಎಷ್ಟು ಭಯಾನಕ ಅಂದರೆ ಮಾತುರುಚ್ಚಾರ ಏವ ಸಹ. ನಿರ್ವೀರ್ಯರಾದ ಮಕ್ಕಳು ಅಂದರೆ ಮಲಮೂತ್ರದ ಹಾಗೆ ಬೇಡವಾದ ವಸ್ತು ಹೊರಗೆ ಹೋದ್ದು ಅಷ್ಟೇ, ಉಪಯೋಗ ಇಲ್ಲದ ವಸ್ತು ಮಲಮೂತ್ರದ ಹಾಗೆ ಹೋಯ್ತು ಅಷ್ಟೇ. ಇಷ್ಟು ಉಗ್ರವಾಗಿ ಮಾತಾಡ್ತಾಳೆ. ಅದೇ ಕುಂತಿ ಹೋಗಿ ದ್ರೌಪದಿ ನಮಸ್ಕಾರ ಮಾಡ್ತಾಳೆ. ಅತ್ತೆ ನನಗೂ ಆಶೀರ್ವಾದ ಮಾಡಿ, ನನ್ನ ಮುಖ ತೋರಿಸ್ಬೇಡ, ಹೋಗೋದ್ಲಾಗಿಂದ ಹೇಳಬೇಕಿತ್ತಲ್ವ. ನನ್ನ ಮಕ್ಕಳು ನಿನ್ನ ಕೈ ಹಿಡಿದು ಏನಾಯಿತು, ಕಾಡಿಗೆ ಹೋದರು, ಎದುರು ನಿಲ್ಬೇಡ, ಹಾಗೆ ಹೇಳಲಿಲ್ಲ. ಮತ್ತೆ ನ ತ್ವಾಂ ಸಂದೇಷ್ಟು ಇಚ್ಛಾಮಿ ಭೂಷಿತಂತೆ ಕುಲದ್ವಯಂ. ಮಗು, ನಿನಗೆ ಏನೂ ಸಂದೇಶ ಇಲ್ಲ, ನಿನಗೆ ಯಾವ ರೀತಿಯ ಬುದ್ಧಿವಾದವನ್ನು ಹೇಳುವ ಅಗತ್ಯ ಇಲ್ಲ. ಯಾಕೆಂದರೆ ನೀನು ಹುಟ್ಟಿದ ಮನೆಗೂ ದೀಪವಾಗಿ ಬೆಳಗಿದವಳು, ಸೇರಿದ ಮನೆಗೂ ದೀಪವಾಗಿ ಬೆಳಗಿದವಳು. ನಿನಗೆ ಯಾಕೆ ಬುದ್ಧಿವಾದ ಹೇಳಬೇಕು? ನನಗೆ ಸಂತೋಷ ಏನು ಗೊತ್ತುಂಟ, ಕಾಡು ಪಾಲಾದ ನನ್ನ ಮಕ್ಕಳು ನಿನ್ನ ಕೈಯಲ್ಲಿ ಸುರಕ್ಷಿತವಾಗಿದ್ದಾರೆ, ಕರ್ಕೊಂಡು ಹೋಗೋವರನ್ನು ಅಂತ ಹೇಳಿಬಿಟ್ರು. ಇದು ಕುಂತಿ. ಅಂಥ ಧೀರತನ, ಅಂಥ ವಿವೇಕ. ಕೊನೆಗೆ ಸಮ್ರಾಟ ಆದ ಧರ್ಮರಾಜ ಪಟ್ಟಾಭಿಷಿಕ್ತನಾದಾಗ ಇವಳು ಗಂಟು ಗದ್ದಡಿ ಕಟ್ಕೊಂಡು ಹೊರಟು ಬಿಟ್ಲು ಕಾಡಿಗೆ. ಏನಮ್ಮ ನೀವು ಒಂದು ದಿನ ಸುಖ ಕೊಡಲಿಲ್ಲ, ನಾವು ನೀನು ಯಾರ್ಯಾರ ಮನೆಯಲ್ಲಿ, ನಾವು ಕಾಡಿನಲ್ಲಿ ನೀನು ಯಾರ್ಯಾರ ಮನೆಯಲ್ಲಿ ನಿನಗೆ ದಿನಗಳನ್ನು ಕಳೆದೆ. ಮೊದಲು ನಾವು ಪ್ರಾಯಕ್ಕೆ ಬರೋವರೆಗೆ ಕಾಡಿನಲ್ಲಿ, ಆಮೇಲೆ ಯಾರ್ಯಾರ ಮನೆಯಲ್ಲಿ ಒಂದು ದಿನ ನಾವು ಸುಖ ಕೊಡಲಿಲ್ಲ. ತಾಯಿ, ನಾವು ಇನ್ನಾದರೂ ನಮ್ಮ ಜೊತೆಗೆ ಸುಖವಾಗಿರು ಅಂದರೆ, ನಾನು ಅರಮನೆಯ ಸುಖಭೋಗ ತಿಂದು ಮೆರೆಯಬೇಕು ಅಂತ ಬಯಸಿದವಳಲ್ಲ. ನನ್ನ ಮಕ್ಕಳು ಗಂಡಸರು ಹೌದು ಅಂತ ನೋಡುವ ಆಸೆ ಇತ್ತು, ನೋಡಿದೆ. ದೇವರು ಒಳ್ಳೇದು ಮಾಡಿ ಎಂದು ಕಾಡಿಗೆ ಹೊರಟು ಒಂದು ದಿವಸ ಅರಮನೆಯಲ್ಲಿ ಸುಖ ಜೀವನ ನಡೆಸಲಿಲ್ಲ. ಅಂತಹ ಒಂದು ಮಹಾಮಹಿಳೆ ಅವಳು, ಮಹಾಮಹಿಳೆ, ಅದ್ಭುತ ಹೆಣ್ಮಗಳು ಅವಳು. ಅದಕ್ಕೆ ಅಂಥ ಧೀರತನ. ಮತ್ತು ಮಕ್ಕಳು ಅಮ್ಮ ಅಮ್ಮ ಹೋಗಬೇಡ ಹೋಗಬೇಡ ಅಂತ ಕೂಗ್ತಾ ಇದ್ದಾರೆ. ಇವರು ಕೂಗ್ತಾ ಇದ್ದಾಗ ವ್ಯಾಸರು ಹೇಳ್ತಾರೆ, ತಿರುಗಿ ನೋಡಲಿಲ್ಲ ಅಂತೆ. ಎಲ್ಲಿ ತಿರುಗಿ ನೋಡಿದರೆ ಮಕ್ಕಳ ಮುಖ ನೋಡಿಬಿಟ್ರೆ ಕರಗಿಬಿಡ್ತೇನೋ, ಮತ್ತೆ ಕರಗಿಬಿಟ್ಟು ನಾನು ಮರಳಿ ಹೋಗ್ತೇನೋ ಅಂತ ಕೂಗಿದರೆ, ತಾಯಿ ತಾಯಿ ಅಂತ ಕೂಗ್ತಾ ಇದ್ದಾರೆ. ಕಣ್ಣೆತ್ತಿ ನೋಡಲಿಲ್ಲ ಅಂತ ಹಿಂದ್ಗಡೆ ನೇರ ಕಾಡಿಗೆ ಹೊರಟು ಹೋದ್ರು. ಅಂಥ ಧೀರತನವನ್ನು ಬೆಳೆಸಿ ನಾವು ಅಧ್ಯಾತ್ಮದ ಸಾಧನೆ ಮಾಡಬೇಕು. ಅದಕ್ಕೆ ಕೌಂತೆಯ ಅಂತಾರೆ. ಆಮೇಲೆ ಇನ್ನೂ ಅದು ಕುಂತಿ ಅನ್ನೋ ಶಬ್ದಕ್ಕೆ ತುಂಬ ಅಂದರೆ ಕುತ್ಸಿತವಾದದ್ದನ್ನು ತಿರಸ್ಕರಿಸುವವಳು ಕುಂತಿ. ಅದರಿಂದ ಕುಂತಿ ಅಂದರೆ ಯಾರು ಕುತ್ಸಿತವನ್ನು ತಿರಸ್ಕಾರ ಮಾಡ್ತಾರೋ, ತಪ್ಪನ್ನು ಅನ್ಯಾಯವನ್ನು ಯಾರು ನಿರಾಕರಣೆ ಮಾಡ್ತಾರೋ ಅವರೆಲ್ಲರೂ ಕೌಂತೆಯರು. ಅಂಥ ಕೌಂತೆಯನಾಗು, ಆ ನಿರಾಕರಣೆ ಮಾಡುವ ತಾಕತ್ತಿಗೋಸ್ಕರ ಮಹಾಬಾಹು ಆಗು, ವೀರನಾಗು, ಶೂರನಾಗು, ಅಧ್ಯಾತ್ಮದ ಶೂರವೀರ. ರಸ್ತೆ ಜಗಳಕ್ಕಲ್ಲ, ಗೂಂಡಾಗಿರಿಯಲ್ಲ. ಶೂರವೀರನಾಗುವುದು ಟೆರರಿಸಮ್ ಬೆಳೆಸುವುದಕ್ಕೋಸ್ಕರ, ಗೂಂಡಾಗಿರಿಗಲ್ಲ. ನಾವು ಇವತ್ತು ಪೇಟೆಗಳಲ್ಲಿ ನೋಡುವ ಗೂಂಡಾಗಿರಿಗಲ್ಲ. ಮಹಾಬಾಹು ಅಂತಂದರೆ ಅನ್ಯಾಯದ ವಿರುದ್ಧ ಹೋರಾಡುವ ತಾಕತ್ತು ಬೆಳೆಸಿಕೋ, ನ್ಯಾಯದ ದಾರಿಯಲ್ಲಿ ಸಾಗು. ಆವಾಗ ಕೃಷ್ಣ ಹೇಳಿದ ಗೀತೆ ಅರ್ಥವಾಗುತ್ತೆ. ಇದು ಬಹಳ ಸುಂದರವಾದಂಥ ಸಂದೇಶ. ಈ ಘಟ್ಟದಲ್ಲಿ ಇವತ್ತಿನ ಗೀತಾರ್ಥ ಚಿಂತನವನ್ನು ಮುಗಿಸೋಣ. ಮತ್ತು ನಾಳೆ ಸೇರಿದಾಗ ಅಲ್ಲಿ ತನಕ ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.